ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ವ್ಯಕ್ತಿ ನಮ್ಮ ಸ್ಟುಡಿಯೋದಲ್ಲಿರ್ತಾರೆ. ಲೋಕಸಭಾ ಚುನಾವಣೆಗೆ ಒಂದು 2 ತಿಂಗಳು ಬಾಕಿ ಉಳಿದಿದೆ. ರಾಜ್ಯದಲ್ಲೂ ಕೂಡ ಲೋಕಸಭಾ ಚುನಾವಣೆಯ ಮಾಹೋಲ್ ಕ್ರಿಯೇಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ವೆಗಳು ಬರ್ತಾ ಇದ್ದಾವೆ, ಸಂಖ್ಯೆಗಳು ಬರ್ತಾ ಇದ್ದಾವೆ. ಇದೆಲ್ಲದರ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಯಾರು ಅಂತ ನೋಡಿದಾಗ ನಮ್ಮ ಜೊತೆಗೆ ಇವತ್ತು ಹಿರಿಯ ಕಾಂಗ್ರೆಸ್ ಮುಖಂಡರು, ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರಿದ್ದಾರೆ. ಸಂತೋಷ್ ಲಾಡ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಸಂತೋಷ್ ಲಾಡ್ ಅವರನ್ನು ಪ್ರಶ್ನಿಸೋದಕ್ಕೆ ವಿವಿಧ ಪಕ್ಷಗಳು, ಸಂಘಟನೆಗಳಿಂದ ಅನೇಕರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ್ ಲಾಡ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಥ್ಯಾಂಕ್ ಯು. ದಿಲ್ಲಿಗೆ ಹೋದ್ರಿ, ಪ್ರೊಟೆಸ್ಟ್ ಮಾಡಿದ್ರಿ, ಚೆನ್ನಾಗಾಯ್ತೆಲ್ಲ. ಸೊ ಅದನ್ನು ನೋಡ್ತಾ ಇದ್ರೆ ಅನ್ನಿಸ್ತಾ ಇರೋದು ಈ ಸಲದ ಲೋಕಸಭಾ ಚುನಾವಣೆಯನ್ನು ಅಟ್ಲೀಸ್ಟ್ ಕರ್ನಾಟಕ ಕಾಂಗ್ರೆಸ್ ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ಅಂತ ಮಾಡಬೇಕು ಅಂತ ಹೊರಟಂಗಿದೆ. ನ್ಯಾಷನಲಿಸಮ್ ವರ್ಸಸ್ ರೀಜನಲಿಸಮ್ ಆ ಥರ ಇಲ್ಲ. ಆ ಥರ ನೀವು ಕಾಂಟಂಪ್ಲೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾಕಂದರೆ ಮುಖ್ಯಮಂತ್ರಿಯವರು ಕ್ಯಾಟಗರಿಕಲಿ ವೆರಿ ಕ್ಲಿಯರ್ ಇದ್ದರು. ಒಕ್ಕೂಟದ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇದೆ. ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು ದಯವಿಟ್ಟು ತಾವೆಲ್ಲ ಗಮನಿಸಬೇಕು. ಒಕ್ಕೂಟದ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇದೆ. ಬೇರೆ ರಾಜ್ಯಗಳಿಗೆ ಜಾಸ್ತಿ ರೊಕ್ಕ ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ತೆರಿಗೆ ಪಾಲು ನಮಗೇನು ಬರಬೇಕು ಅದ್ರ ಬಗ್ಗೆ ನಮಗೆ ಕೊಡಿ ಅಂತಕ್ಕಂಥ ಒಂದು ಅವರು ಎತ್ತಿರ್ತಕ್ಕಂಥ ವಿಚಾರ, ಅದನ್ನು ನೀವು ಹೆಂಗನೇ ಇಂಟರ್ಪ್ರೇಟ್ ಮಾಡ್ಬೋದು. ಸೊ ಬಟ್ ದಟ್ ಈಸ್ ನಾಟ್ ದ ಕೇಸ್. ಸೊ ಬೇರೆಯವ್ರಿಗೆ ಕೊಡಬೇಡಿ ಅಂತ ಹೇಳೋದಿಲ್ಲ, ನಮ್ಮದು ನಮಗೆ ಕೊಟ್ಟುಬಿಡಿ ಅಂದರೆ 4 ರೊಟ್ಟಿ ಇದೆ, ನನಗೆ ಬರಬೇಕಾದದ್ದು ನನಗೆ ಕೊಟ್ಬಿಡು, ಉಳಿದವ್ರಿಗೆ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಸಂಬಂಧ ಇಲ್ಲ ಅಂತ ಹಂಗಾಗುತ್ತೆ. ಹಂಗಲ್ಲ, ಅವ್ರಿಗೆ ಹೆಚ್ಚು ಕೊಡ್ತಾ ಇದ್ದಾರೆ ಅಂತಲೂ ಅರ್ಥ ಆಗ್ಬೋದು. ಯಾಕಂದರೆ ಈಗ ನಮ್ಮ ಶೇರು ನಮ್ಮನ್ನು ಯಾಕೆ ಕೊಡಿ ಅಂತ ಹೇಳ್ತಾರೆ, ನಮ್ಮ ಶೇರ್ ನಮಗೆ ಕೊಟ್ಟರೆ ಅವ್ರಿಗೇನು ಭಾಳ ಕಮ್ಮಿನೂ ಆಗೋದಿಲ್ಲ. ಸಬ್ಸ್ಟ್ಯಾನ್ಷಿಯಲಿ ದ ಅಮೌಂಟ್ ಆಫ್ ಮನಿ ವಾಟ್ ಇಟ್ ಹ್ಯಾಸ್ ಗಾನ್ 10 times. ಇಟ್ ವುಡ್ ಹ್ಯಾವ್ ರೆಡ್ಯೂಸ್ಡ್ 1 time ಅಲ್ಲ. ಓಕೆ, ಅವರಿಗೆ 10 time ಕೊಡೋದಕ್ಕಿಂತ ಜಾಸ್ತಿ 1 time ಕಮ್ಮಿನೂ ಕೊಡ್ಬೋದಾಗಿತ್ತು. ಆ ಪ್ರಶ್ನೆ ಇರತಕ್ಕಂಥದ್ದು ನಮಗೆ. ಕೊಡಲೇಬೇಡಿ ಅಂತ ಹೇಳ್ತಾ ಇಲ್ಲ ನಾವು. ನೀವು 1:10 ರೇಷಿಯೋ ಕೊಡೋದು ಇದೆಯಾ ಧರ್ಮ ಅಂದರೆ ವಾಟ್ ವಿಲ್ ಹ್ಯಾಪನ್ ಟು ಅವರ್ ಸ್ಟೇಟ್? ನಮ್ಮ ಸ್ಟೇಟ್ ಕೂಡ ಪ್ರೋಗ್ರೆಸ್ ಆಗಬೇಕು ತಾನೆ. ದ ಎಂಟೈರ್ ಮನಿ ವಾಟ್ ಈಸ್ ಕಲೆಕ್ಟೆಡ್ ಫ್ರಮ್ ದ ಸ್ಟೇಟ್, ಇಟ್ ಇಸ್ ಸ್ಟೇಟ್ ಎಕ್ಸ್ಚೆಕರ್ಗೆ ಬರ್ತಕ್ಕಂಥದ್ದು, ಮೊದಲಿಂದ ಬಂದಿರತಕ್ಕಂಥದ್ದು ಪ್ರಾಕ್ಟೀಸ್ ಅದು. ಸೊ ಆ ಪ್ರಾಕ್ಟೀಸ್ನ ಎತ್ತಿಡಿಬೇಕೆಂಬ ವಾದ ಇದೆ. ಆಮೇಲೆ ಉಲ್ಟಾ ಒಂದು ಪ್ರಶ್ನೆ ನಿಮಗೆ, ಯಾವ 10 ವರ್ಷದಿಂದ ನೀವು ಭಾಳ ಪವರ್ಫುಲ್ ಅಂತ ಹೇಳ್ತೀರಿ, ಬೇರೆ ರಾಜ್ಯಗಳಿಂದ ಹೋಗಿ ಇನ್ನೊಂದು ರಾಜ್ಯಗಳು ದುಡ್ಡು ಕೊಡ್ತಕ್ಕಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ, ಪ್ರಧಾನಮಂತ್ರಿಯವ್ರಿಗೆ ಇದೆಯಾ? ನೀವೇ ಹೇಳ್ತೀರಿ ಈ ಸೋ ಪವರ್ಫುಲ್, ಎವ್ರಿಥಿಂಗ್ ಈಸ್ ಹ್ಯಾಪ್ನಿಂಗ್ ವೆಲ್ ಅಂತ ನೀವೇ ಹೇಳ್ತೀರಿ. ಬಟ್ ಬೇರೆ ರಾಜ್ಯಗಳು ತೊಗೊಂಡೋಗಿ ಇನ್ನೊಂದು ರಾಜ್ಯಕ್ಕೆ ರೊಕ್ಕ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಅಂದರೆ ಮೋದಿ ಬಂದ ಮೇಲೆ ಆಗ್ತಿರೋದು. ಬಟ್ ನೀವು ಹೇಳ್ತಕ್ಕಂಥ ಪ್ರೊಜೆಕ್ಷನ್ ಹೆಂಗಿದೆ, ಹೌ ಯು ಪ್ರೊಜೆಕ್ಟ್ ಹಿಮ್, ಎವ್ರಿಥಿಂಗ್ ಇಸ್ ಜಸ್ಟ್ ಇನ್ ಅ ಜಿಫ್, ಇಟ್ ಇಸ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ನರೇಂದ್ರ ಮೋದಿ ಅಂತ ನೀವು ಹೇಳ್ತೀರಿ ಒಂದು ಪ್ರಶ್ನೆದಲ್ಲಿ. ಇಫ್ ದಟ್ ಈಸ್ ಅ ಕೇಸ್, ದಿಸ್ ಅ ಫಂಡಮೆಂಟಲ್ ಕ್ವಶನ್ ಐ ಆಮ್ ರೇಸಿಂಗ್. ದೆನ್ ದಿಸ್ ಅ ಫಂಡಮೆಂಟಲ್ ಕ್ವಶನ್ ಐ ಆಮ್ ಆಲ್ಸೋ ರೇಸಿಂಗ್. ಐ ಗಾಟ್ ರೈಟ್ ಟು ಆಸ್ಕ್ ಆ್ಯಂಡ್ ಯು ಆಲ್ಸೋ ಗಾಟ್ ರೈಟ್ ಟು ಆಸ್ಕ್. ನಾವು ಕೇಳಿದ ತಕ್ಷಣ ಅಂತ ಕೌಂಟರ್ ಕೊಡೋಕೆ ಹೋಗ್ತಾರೆ ನೀವು. ವಾಟ್ ಈಸ್ ದರ್ ಕೌಂಟರ್? ಹಿ ಹಸ್ ಆಸ್ಕ್ಡ್ ಅ ಕ್ವಶನ್, ಫಾರ್ ದಟ್ ದೇರ್ ಇಸ್ ನೋ ಆನ್ಸರ್. ಸೊ ಯು ಹ್ಯಾವ್ ಟು ಆನ್ಸರ್ ಇಟ್. ಇಫ್ ಯು ಸೇ ಈಸ್ ಸೋ ಪವರ್ಫುಲ್, ಇಫ್ ಯು ಸೇ ಈಸ್ ಆಲ್ ಮೈಟಿಂಗ್, ಬಂದ ತಕ್ಷಣ ಹಿಂಗೆ ಒಂದು ಚಾಟಿಲ ಹೊಡ್ಕೊಂಡು ಹೋದ ತಕ್ಷಣ ಎಲ್ಲ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲೇ ಕಾಣ್ತಾ ಇದೆ, ಇಲ್ಲಿ ಬೈಲಿಗೆ ಬರ್ತಾ ಇದೆ ಅಲ್ಲ. ಸೊ ವೇರ್ ಈಸ್ ಯುವರ್ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಎಲ್ಲಿದೆ? ಮತ್ತೆ ವೈ ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ ಇಸ್ ಬಿ ನಾಟ್ ಏಬಲ್ ಟು ಗಿವ್ ಟು ಅದರ್ ಸ್ಟೇಟ್ಸ್, ನಾಟ್ ಟು ಸ್ಟೇಟ್? ಇದ್ರ ಬಗ್ಗೆ ಚರ್ಚೆನೂ ಆಗ್ಬೇಕು ತಾನೆ. ಅಕಸ್ಮಾತ್ ತೆರಿಗೆಯಲ್ಲಿ ಆಗ್ತಾ ಇರುವ ಅನ್ಯಾಯ ನಿಲ್ಲದೆ ಹೋದರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಹೇಳಿದವರು KPCC ಅಧ್ಯಕ್ಷರ ತಮ್ಮ, ಈ ರಾಜ್ಯದ ಸಂಸದರು. ಒಪ್ಕೊಳ್ತೀರಾ ಆ ಮಾತನ್ನು? ಇನ್ನೊಂದು ನೇಷನ್ ಆಗಬೇಕಂಥದ್ದು ಅವರು ಹೇಳಿರ್ತಕ್ಕಂಥದ್ದು ನನ್ನ ಸಮರ್ಥನೆ ಇಲ್ಲ. ಸೊ ಇಟ್ ಇಸ್ ಹಿಸ್ ಒಪಿನಿಯನ್. ಯು ಕ್ಯಾನ್ ಆಸ್ಕ್ ಹಿಮ್ ವಾಟ್ ಹಿ ಹ್ಯಾಸ್ ಟು ಸೇ. ಒಂದು ಅವ್ರು ಹೇಳಿರ್ತಕ್ಕಂಥದ್ದನ್ನ ಪ್ರತಿ ನ್ಯೂಸ್ ಚಾನಲ್ನವರು ಎಲ್ಲರನ್ನ ಬಂದು ಕೇಳಿದ್ರಿ, ಅದು ಒಳ್ಳೆಯದಿದೆ. ಆದರೆ ಒಂದು ಪ್ರಶ್ನೆ, ಅರುಣಾಚಲ್ ಪ್ರದೇಶನಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರ್, BJP ಪಾರ್ಲಿಮೆಂಟ್ ಮೆಂಬರ್ ಪಾರ್ಲಿಮೆಂಟ್ನಲ್ಲಿ ಬಂದು ಚೈನಾದವ್ರು 50 ಕಿಲೋಮೀಟ್ರ್ ಒಳಗಡೆ ಬಂದಿದ್ದಾನೆ ಅಂತ ಹೇಳಿ ನೇರವಾಗಿ ಪಾರ್ಲಿಮೆಂಟಲ್ಲಿ ಹೇಳ್ತಾನೆ. ನೀವು ವಿಷಯ ಎಷ್ಟು ಜನಕ್ಕೆ ಕೇಳಿದಿರಿ, ಎಷ್ಟು ಸಲ ಇದ್ರ ಬಗ್ಗೆ ಡಿಬೇಟ್ ಆಗಿದೆ ಅಂತ ನಂದು ಒಂದು ಪ್ರಶ್ನೆ. ಎರಡನೇದು ಇನ್ನೊಂದು, ಕಂಗನಾ ರನಾವತ್ ಈ ದೇಶಕ್ಕೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಭಿಕ್ಷೆ ರೂಪದಲ್ಲಿ ಸಿಕ್ಕಿದೆ ಅಂತ ಹೇಳಿ ಕಾನ್ಕ್ಲೇವ್ನಲ್ಲಿ ಬಂದು ಹೇಳ್ತಾಳೆ. ಭಿಕ್ಷೆ ರೂಪದಲ್ಲಿ 2014 ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ, ಅದೇ ಸ್ವಾತಂತ್ರ್ಯ ನಮಗೆ ಅಲ್ಲಿರ್ಕಿನ ಮುಂಚೆ ಬಂದಿರತಕ್ಕಂಥದ್ದೆಲ್ಲ ಭಿಕ್ಷೆ ರೂಪದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಹೇಳ್ತಾರೆ. ಅದನ್ನು ಇಶ್ವೇ ಆಗೋದಿಲ್ಲಲ್ಲ. ಈಗ ಏನಾಗಿದೆ, ನೀವು ಯಾವ್ದನ್ನ ಫ್ರೇಮ್ ಮಾಡ್ತೀರಿ, ಯಾವ್ದನ್ನ ಕ್ವಶನ್ ಕೇಳ್ತೀರಿ, ಅದು ನಮಗೆ ಗೊತ್ತಾಗೋದಿಲ್ಲ. ಸೊ ಇಟ್ ಈಸ್ ಲಾರ್ಜರ್ ದನ್ ಲೈಫ್. ಸ್ಮಾಲ್ ಕ್ವಶನ್ಸ್ ಯು ಕ್ಯಾನ್ ಮೇಕ್ ಲಾರ್ಜರ್ ದನ್ ಲೈಫ್, ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ಜಸ್ಟ್ ನಾಟ್ ಲುಕ್ಡ್ ಅಟ್ ಆಲ್. ಸೊ ಇಟ್ಸ್ ದ ವೇ ಯು ವಾಂಟ್ ಆಸ್ಕ್ ಕ್ವಶನ್ಸ್ ನಾವು. ಎಸ್, ಪ್ರಶ್ನೆಗಳನ್ನು ತೆಗೆದುಕೊಳ್ಳುವ ಸಮಯ. ಸರ್ ನಮಸ್ತೆ, ನನ್ನ ಹೆಸರು ಧನುಷ್ ಪೂಜಾರ್. ಈ ಆರ್ಥಿಕ ವಿಷಯ ಏನಿದೆ,
ಈ 15ನೇ ಹಣಕಾಸು ಆಯೋಗ ಸ್ಟಾರ್ಟ್ ಆಗಿದ್ದು 2018ರಲ್ಲಿ. ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೆ. ಹಣಕಾಸು ಆಯೋಗ ತನ್ನ ನೀತಿ ನಿರೂಪಣೆಯನ್ನು ಅಂದರೆ ಫಾರ್ಮುಲೇಟ್ ಮಾಡಬೇಕಾದ್ರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ, ಆರ್ಥಿಕ ಸಲಹೆಗಾರರ ಜೊತೆ, ತಜ್ಞರ ಜೊತೆ ಮೀಟಿಂಗ್ ಕರೀತಾರೆ. ಆ ಮೀಟಿಂಗಲ್ಲಿ ಹೋಗಿ ನಮ್ಮದೇನಿದೆ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡೋದು ಬಿಟ್ಟು, ಹೇಳ್ಬೇಕಾದ್ರೆ ಹೇಳೋದು ಬಿಟ್ಟು, ಈಗ ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ, ಈಗ ನಾನೊಂದು ಕಾಲೇಜಲ್ಲಿ ಅಡ್ಮಿಷನ್ ಆದಮೇಲೆ ನಾನು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೋಗಿದ್ದಾದ್ಮೇಲೆ ನಾನು ಅಡ್ಮಿಷನ್ ಆಗ್ತೀನಿ. ಅದಾದಮೇಲೆ ಕಾಲೇಜಲ್ಲಿ ಏನೋ ತೊಂದರೆ ಆಯಿತು ಅಂತ ಅವಾಗ ಪ್ರೊಟೆಸ್ಟ್ ಮಾಡೋ ಬದಲು ಸೇರ್ಬೇಕಾದ್ರೆ ರೂಲ್ಸ್ ಏನಿದೆ ಅಂತ ಕೇಳ್ಬೋದು. ಅದೇ ಥರ ಹಣಕಾಸು ಆಯೋಗ ಯಾವ ಸ್ಟೇಟಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಒಂದು ಫಾರ್ಮುಲಾ ಇಟ್ಕೊಂಡು ಮಾಡಬೇಕಾದ್ರೆ ಆ ಫಾರ್ಮುಲಾನ ನೀವು ಡಿಸ್ಪ್ಯೂಟ್ ಮಾಡ್ದಲೆ ಈಗ ಕೊಡ್ತಿಲ್ಲ ಅಂತ ಕೇಳ್ತೀರಾ. ಮತ್ತೆ ಫಾರ್ಮುಲಾ ಡಿಸ್ಪ್ಯೂಟ್ ಮಾಡಿಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತು? ಅಲ್ಲ ಸರ್, ಮೀಟಿಂಗ್ ಅಟೆಂಡ್ ಆಗಿಲ್ವಲ್ಲ. ಈಗ GST ಕೌನ್ಸಿಲ್ ಮೀಟಿಂಗ್ ಆಗುತ್ತೆ. ಸಿದ್ದರಾಮಯ್ಯನವ್ರು ಎಷ್ಟು ಸಲ ಹೋಗಿದ್ದಾರೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಹಣಕಾಸು ಮಂತ್ರಿ ಆಗಿದ್ದವರು ಯಾಕೆ ರಾಷ್ಟ್ರದ ವಿತ್ತ ಸಚಿವ ಪಕ್ಕದಲ್ಲಿ ಕುತ್ಕೋಬಾರ್ದಾ? ನಮ್ಮ ರಾಜ್ಯದ ತೊಂದರೆಗಳನ್ನು ಅವ್ರ ಮುಂದೆ ಹೇಳ್ಬಾರ್ದಾ? ಅದು ಬಿಟ್ಟು ನೀವು ಮೀಟಿಂಗ್ ಅಟೆಂಡ್ ಮಾಡಲ್ಲ, ನಿಮ್ಮದು ವೈಯಕ್ತಿಕ ಪ್ರತಿಷ್ಠೆ ಇಟ್ಕೊಂಡು 2014ರಿಂದ ಎಷ್ಟು ಸಲ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ? ನಿರ್ಮಲಾ ಸೀತಾರಾಮನ್ ಎಷ್ಟು ಸಲ ಹೋಗಿ ಹಣಕಾಸಿಗೆ ಬೇಡಿಕೆ ಇಟ್ಟಿದ್ದಾರೆ? NDPS NDRF ಬಗ್ಗೆ ಹೇಳ್ತೀರಾ. NDRF ಫಂಡಲ್ಲಿ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ತೋರಿಸಿದಾದ್ಮೇಲೆ ಅಲ್ಲಿಂದ ಬರೋದು ಅಂತ ಹೇಳ್ತಾರೆ ನನಗಿರೋ ಮಾಹಿತಿ ಪ್ರಕಾರ. ನೀವು ಅದನ್ನು ಕ್ಲಾರಿಫಿಕೇಶನ್ ಕೊಡಬೇಕು. ಸಿದ್ದರಾಮಯ್ಯ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಯಾವುದು ಮೀಟಿಂಗ್ ಅಟೆಂಡ್ ಆಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಇದೆ ಅಂತ ಯಾವುದು ಪಾಲಿಸಿನ ಫ್ರೇಮ್ ಮಾಡಬೇಕಾದ್ರೆ ಅವ್ರು ಇನ್ಪುಟ್ಸ್ ಕೊಡಲ್ಲ. ಎಲ್ಲ ಆದಮೇಲೆ ಈಗ ಎಲೆಕ್ಷನ್ ಟೈಮಲ್ಲಿ ನಾನು ಕ್ವಶನ್ ತಗೋತೀನಿ. ಪ್ಯೂರ್ ಪಾಲಿಟಿಕ್ಸ್ ಇದೆ. ಎಲೆಕ್ಷನ್ ಟೈಮಿಗೆ ರೇಸ್ ಮಾಡ್ತಾ ಇದ್ದೀರ ಅಂತ. 2ನೇ ಟರ್ಮಿಗೆ ಮುಖ್ಯಮಂತ್ರಿಗಳು ಆರಂಭದಿಂದಲೂ ಬಿಹಾರ, ಉತ್ತರ ಪ್ರದೇಶದಂಥ ರಾಜ್ಯಗಳಿಗೆ ಅವರು ಕಲೆಕ್ಟ್ ಮಾಡಿರೋ ಟ್ಯಾಕ್ಸ್ಗಿಂತಲೂ ದುಡ್ಡು ಜಾಸ್ತಿನೇ ಹೋಗ್ತಿದೆ ಎಲ್ಲ ಸರ್ಕಾರಗಳಿದ್ದಾಗಲೂ. ಅದರಲ್ಲಿ 14ನೇ ಫೈನಾನ್ಸ್ ಕಮಿಷನ್ಗೂ 15ನೇ ಕಮಿಷನ್ಗೂ ವ್ಯತ್ಯಾಸ ಇದೆ ಅಂತ ಹೇಳ್ತಕ್ಕಂಥದ್ದು ಸಾಹೇಬರು. ಕಳೆದ 5 ವರ್ಷದಲ್ಲೇ ನಮಗೆ ಕಮ್ಮಿ ಬರ್ತಾ ಇರೋದು. 14th ಕಮಿಷನ್ಗೆ ನಮಗೇನು ಕಮ್ಮಿ ಆಗಿಲ್ಲ ದುಡ್ಡು. ದಟ್ಸ್ ವಾಟ್ ಈಸ್ ವೆರಿ ಪರ್ಟಿಕ್ಯುಲರ್ ಟೆಲ್ಲಿಂಗ್. 15th ಕಮಿಷನಲ್ಲಿ ಏನಾಗಬೇಕಾಗಿತ್ತು, ನಮಗೆ 4.7% ಶೇರ್ ಬರ್ತಕ್ಕಂಥದ್ರಲ್ಲಿ ವಿ ಆರ್ ಗೆಟಿಂಗ್ 3.61, 1.1% ಕಮ್ಮಿ ಆಗಿದೆ. ಕ್ರಮಣೀಯವಾಗಿ 5 ವರ್ಷದಲ್ಲಿ ನಮಗೆ 63,000 ಕೋಟಿ ಕಮ್ಮಿ ಆಗಿದೆ ಅಂತಕ್ಕಂಥದ್ದು ಒಂದು ವಾದ, ವಿಚ್ ದೇ ಕೆನಾಟ್ ಡಿನೈ. ಎರಡನೇದು, ಅದ್ರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಜೊತೆ ಹೋದಾಗ ಈಗ ನಾವೆಲ್ಲ ಹೇಳ್ಬೋದು, ನೀವೇನೋ ಪೊಲಿಟಿಕಲ್ ಕ್ವಶನ್ ಕೇಳಿದ್ವಿ, ಎಷ್ಟು ಸಲ ನಮ್ಮ ಸಚಿವರುಗಳು ಹೋದಾಗ ಅಲ್ಲಿ ಸಿಕ್ಕಿದ್ದಾರೆ ಅವರು. ಇವೆಲ್ಲ ಪೊಲಿಟಿಕಲ್ ಆಗ್ತವೆ. ಸಿ, ಅಜೆಂಡಾಸ್ ಫರ್ಗೆಟ್ BJP, ಕಾಂಗ್ರೆಸ್, ವಾಟ್ ಎವರ್ ಇಟ್ ಇಸ್. ಆಸ್ ಸ್ಟೇಟ್, ವೆದರ್ ಇಟ್ ಇಸ್ ರೂಲ್ಡ್ ಬೈ BJP ಆರ್ ಕಾಂಗ್ರೆಸ್, ಇಷ್ಟು ದುಡ್ಡು ನಮಗೆ ಬರಬೇಕು. ಅದರಲ್ಲಿ ಏನು ಡಿಫರೆನ್ಸ್ ಇದೆ ನಿಮಗೆ? 4.7% ಬರಬಾರ್ದು ನಮಗೆ. ಅಂದರೆ ನೀವು ಹೇಳ್ತಿರೋದು, ಸಿ, ಈಗ ಒಬ್ಬ ಮುಖ್ಯಮಂತ್ರಿ ಹೇಳಿದ್ನ ಕೂಡ ನೀವು ನಂಬಲ್ಲ ಅಂತಂದರೆ 2014ಗೂ 2024ಗೆ ಬಡ್ಜೆಟ್ ಸೈಜ್ ಎಷ್ಟಾಗಿದೆ? ವಾಟ್ ಇಸ್ ದ ಬಡ್ಜೆಟ್ ಸೈಜ್? ಡಬಲ್ ಅಲ್ಲ, ಜಾಸ್ತಿ ಆಗಿದೆ. ಎಲ್ಲ ಸರ್ಕಾರಗಳು ಜಾಸ್ತಿ ಆಗ್ತದೆ. ಪರ್ಸೆಂಟೇಜ್ ವೈಸ್ ಬರಬೇಕು ನಮಗೆ, ನಾಟ್ ದ ಅಮೌಂಟ್. ಪರ್ಸೆಂಟೇಜ್, ಇಫ್ ವಿ ಬೋತ್ ಆರ್ ಪಾರ್ಟ್ನರ್ ಇನ್ ಅ ಪಾರ್ಟ್ನರ್ಶಿಪ್ ಕಂಪ್ನಿ, ನಾವಿಬ್ಬರು 25% ಪಾರ್ಟ್ನರ್ಶಿಪ್ ಇದ್ದರೆ 100 ಕೋಟಿ ಆದರೂ ನನಗೆ 25% ಬರಬೇಕು, 1000 ಕೋಟಿ ಆದರೂ 25% ಬರಬೇಕು. ಟರ್ನ್ ಓವರ್ ಎಷ್ಟಾಗಿದೆ ಪಾರ್ಟ್ನರ್ಶಿಪ್ನ ಪ್ರಾಫಿಟ್ ಎಷ್ಟು ಡಿಕ್ಲೇರ್ ಮಾಡ್ತೀವಿ, ಆ ಪ್ರಾಫಿಟಿಗೆ ನನಗೆ ಅಷ್ಟು ಪರ್ಸೆಂಟೇಜ್ ಬರಲೇಬೇಕು. ಈ ಡಿಬೇಟ್ ಎಲ್ಲಿಗೆ ತಗೊಂಡು ಹೋಗ್ತೀರಿ ನೀವು? ಅಲ್ಲ, ನೀವು ತೊಗೊಂಡು ಹೋಗ್ತೀರ. ನಿಮಿಷ, ನೀವು ಕಲಘಟಗಿ ಕ್ಷೇತ್ರದ ಶಾಸಕರು. ಹೌದು. ನಿಮ್ಮ ಕ್ಷೇತ್ರದಲ್ಲಿ ನನ್ನ ಪಕ್ಕದ ಊರು, ಪಕ್ಕದ ನಿಮ್ಮ ಊರಲ್ಲ, 3 ಹೈವೇ ಹಾದು ಹೋಗ್ತಾವ್ರಿ. ಕಲಘಟಗಿ ಜನ ಕೊಟ್ಟ ಟ್ಯಾಕ್ಸ್ನಲ್ಲಿ ಹೈವೇ ಮಾಡೋಕ್ಕಾಗತ್ತಾ ಅಲ್ಲಿ? ಅಲ್ಲ ರೀ, ಈಗ ನಿಮ್ದು ವೇರ್ ಡು ಯು ವಾಂಟ್ ಟು ಟೇಕ್ ದಿಸ್ ಡಿಬೇಟ್ ಅನ್ನೋದು ಅರ್ಥ ಆಗ್ತಿಲ್ಲ. ಅಲ್ಲ, ಇಟ್ ಇಸ್ ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಕ್ಷೇತ್ರದ ತೆರಿಗೆದಾರರ ದುಡ್ಡನ್ನು ಅಷ್ಟು ಖರ್ಚು ಮಾಡಿದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗತ್ತಾ? ಹಂಗಲ್ರಿ. ಈಗ ನೀವು ಕೇಳ್ತಕ್ಕಂಥದ್ದು ಹೆಂಗಿದೆ ಅಂತಂದರೆ, ಬಿಕಾಸ್ ವಿ ಹ್ಯಾವ್ ರೇಸ್ ದಿಸ್ ಕ್ವಶನ್, ನರೇಂದ್ರ ಮೋದಿ ಇದ್ದಾರೆ. ನೀವೇನು ಹೇಳೋದಂದ್ರೆ ನಾವು ಕೇಳಬಾರ್ದು ಅಂತಲ್ಲ. ಮತ್ತೆ ನೀವು ಎಲ್ಲಿಗೆ ಹೋಯ್ತಿದ್ದೀರ ಅಂದ್ರೆ ಏನರ್ಥ? ವಾಟ್ ಯು ಮೀನ್ ಬೈ ದಿಸ್ ಪ್ರಶ್ನೆ? ಎಲ್ಲಿಗೆ ಹೋಯ್ತಿದ್ದೀರ ಅಂತಂದ್ರೆ ಏನು? ಈಗ ಸುಮ್ಮನೆ ಉಲ್ಟಾ ನಾವು ಕೇಳ್ತೀವಿ, ಈ ದೇಶದ ಇಷ್ಟು ಸಾಲ ಆಗೈತೆ, ಇದು ಎಲ್ಲಿಗೆ ಹೋಯ್ದಿರಿ ನೀವು? ಈಗ 55 ಲಕ್ಷ ಕೋಟಿ ಸಾಲ ಇರತಕ್ಕಂಥದ್ದು 1947 ಇಸ್ವಿಯಿಂದ 2014 ಇರುವಾಗ ಎಲ್ಲ ಪ್ರಧಾನಮಂತ್ರಿಗಳು, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬಂದು ಹೋದ್ರು. 55 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತೆಷ್ಟು ಲಕ್ಷ ಕೋಟಿ ಸಾಲ ಇದೆ? ಕೇಂದ್ರ ಸರ್ಕಾರ ಒಂದು ವೈಟ್ ಪೇಪರ್ ಹೊರಡಿಸುತ್ತೆ, ಅದ್ರ ಬಗ್ಗೆ ಡಿಬೇಟ್ ಆಗ್ಬೇಕಲ್ಲ ಲೋಕಸಭೆಯಲ್ಲಿ. ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಡಿಬೇಟ್ ಆಗ್ಬೇಕಲ್ಲ. ದಿಸ್ ವಾಟ್ ಎವರ್ ಐ ಆಮ್ ಟಾಕಿಂಗ್, ಇಟ್ ಇಸ್ ಪ್ಲೇಸ್ಡ್ ಇನ್ ದ ಪಾರ್ಲಿಮೆಂಟ್. ಹೌದು, ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥದ್ದು ಹೇಳ್ದು 165 ಲಕ್ಷ ಕೋಟಿ ಸಾಲ ಆಗಿದೆ ಉದಾಹರಣೆಗೆ. ಇದು ಎಲ್ಲಿಗೆ ಬಂತು? ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು? 56 ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು 84 ರೂಪಾಯಿಗೆ ಹೋಗಿದೆ ಕಳೆದ ಬರೀ 9 ವರ್ಷದಲ್ಲಿ. ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು? ಡಿಮಾನಿಟೇಷನ್ ಬಗ್ಗೆ ಭಾಳ ದೊಡ್ಡ, ನಾವು ಇಡೀ ಪ್ರಪಂಚನೇ ಭಾಳ ಮೆರವಣಿಗೆ ಆಗ್ಬಿಡ್ತು. ಡಿಮಾನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು? ನೀವು ಮಾತಾಡಬೇಕು. ನೀವು ಚರ್ಚೆಗೆ ತೊಗೊಳ್ರಿ, ನೀವು ಯಾಕೆ ತೊಗೊಳೋದಿಲ್ಲ? ಈಗ ನಿಮ್ಮಂಥವ್ರನ್ನ ಕರೆದು ಕೂಡಿಸ್ಕೊಂಡ್ರೆ ಚರ್ಚೆ ಮಾಡೋದಕ್ರಿ. ನಾನು ಯಾಕೆ ಹೇಳ್ತೀನಿ ಕೇಳಿ ಸರ್, ಈಗೇನಾಗಿದೆ ಅಂದರೆ ವಿ ಆರ್ ಅಟ್ ರಿಸೀವಿಂಗ್ ಎಂಡ್. ದ ಪ್ರಾಬ್ಲಮ್ ವಿತ್ ಹೋಲ್ ವೇರ್ ವಿ ಆರ್ ಫೇಸಿಂಗ್, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ನಮ್ಮ ಪಾರ್ಟಿ, ವಿ ಆರ್ ಆಲ್ವೇಸ್ ಅಟ್ ರಿಸೀವಿಂಗ್ ಎಂಡ್.
ಯಾಕದು ಆ ಥರ ಇದೆ ಇವತ್ತು. ನೀವು ಒಪ್ಪಲ್ಲದು. ಯು ಮೇ ನಾಟ್ ಅಗ್ರಿ. ಉಲ್ಟಾ ಮಾಡ್ಬಿಡೋಣ. ಇವತ್ತು ನಿಮ್ಮ ವೇದಿಕೆ ಮುಖಾಂತರ ನರೇಂದ್ರ ಮೋದಿ ಅವರು ಕೈ ಮುದ್ದು ಕೇಳ್ಕೊಳ್ತೀವಿ, 50% ಟೈಮ್ ಶೇರ್ ಅವ್ರು ತಗೊಳ್ಳಿ, 50% ಟೈಮ್ ಶೇರ್ ಎಲ್ಲರಿಗೆ ಕೊಡ್ರಿ. ಮ್ಯಾಟ್ರ ಮುಗೀತಲ್ಲ. ಕೊಡ್ರಿ ನೀವು 50%, ಅವ್ರಿಗೆ ಎಷ್ಟು ಕೊಡ್ತೀರ ಅಷ್ಟೇ ನಿಮಗೆ ಕೊಡ್ರಿ, ಮ್ಯಾಟ್ರ ಮುಗೀತು. ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತೀವಿ, 50% ಟೈಮ್ ಶೇರ್ ನೀವೇನು ತಗೊಳ್ತೀರಿ, 50% ಟೈಮ್ ಶೇರ್ ಬೇರೆ ಕೊಡ್ರಿ, ಮ್ಯಾಟ್ರ ಮುಗೀತಲ್ಲ. ಮೋದಿ ಏನು ಮಾಡಿದ್ರು, ಮೋದಿ ಬರೋದಕ್ಕಿಂತ ಮುಂಚಿನವ್ರು ಏನು ಮಾಡಿದ್ರು ಅನ್ನೋ ಡಿಬೇಟಿಗೆ ನೀವು ತಯಾರಾಗಿ ಪ್ಲೀಸು. 100%. ಈಗ ಇದೇ ಅಲ್ವಲ್ಲ, ಈಗ ಉದಾಹರಣೆಗೆ ಇದು ಉತ್ತರ ಬರೋದಿಲ್ಲ. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಂತ ತಾವೇ ಹೇಳ್ತೀರಿ. ಇಷ್ಟೇ ಬೇರೆ ಏನು ಬೇಡ, ಇಷ್ಟಕ್ಕೆ ಒಂದು ಉತ್ತರ ಕೊಟ್ಬಿಡ್ರಿ. 1947ನೇ ಇಸ್ವಿಯಿಂದ 2014ವರೆಗೆ $56 $1 ಸಿಗ್ತಿತ್ತು. ಇವತ್ತು 84 ರೂಪಾಯಿಗೆ ಆಗೈತೆ. 43% ಇನ್ ಓನ್ಲಿ 9 years. ಇದ್ರ ಬಗ್ಗೆ ಯಾರು ಮಾತಾಡಿದ್ರೆ ಡಿಬೇಟೇ ಇಲ್ಲ. ಯಾರಿಗಾನ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು. ಅಲ್ಲ, ಒಂದು ನಿಮಿಷ ಸಂತೋಷ್ ಲಾಡ್ ಅವ್ರಿ, ಇದು ಈ ಸ್ಟ್ಯಾಟಿಸ್ಟಿಕ್ಸ್ ಮಿಸ್ಲೀಡಿಂಗ್ ಆಗೋದು ಬೇಡ. ಯಾಕೆ? 1947ನಲ್ಲಿ $1 $1 ಇತ್ತು. ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ರು? ಚೆಕ್ ಮಾಡ್ಕೊಳ್ಳಿ. ಏನ್ ಚೆಕ್ ಮಾಡ್ತೀರಿ? ಚೆಕ್ ಮಾಡ್ಕೊಳ್ಳಿ. ಏನ್ ಚೆಕ್ ಮಾಡ್ತೀರಿ? $1 $1 $54 ಬಂದಿದೆ. ಆಯ್ತು ಇರ್ಲಿ, ಬಟ್ ಶೋಮಿನು ಹಂಗಂದ್ರೆ ಪೆಗ್ಗಿಂಗ್ ಇದೆ. ಸಿ ವಾಟ್ ಇಸ್ ದೇರ್, ಪೆಗ್ಗಿಂಗ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ದುಬೈನಲ್ಲಿ ಡಾಲರ್ಗೆ ರುಪಿಗೆ ಪೆಗ್ಗಿಂಗ್ ಇದೆ, ಆಯ್ತಾ? ಈಗ ನಮ್ದು ರುಪಿ ನಿಮ್ಮ 10 ವರ್ಷದಲ್ಲಿ ವೀಕ್ ಆಗಿದೆಯೋ ಸ್ಟ್ರಾಂಗ್ ಆಗಿದೆಯೋ? ವೀಕ್ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆಯ್ತು, ನಾವು ವೀಕ್ ಮಾಡಿದ್ವಿ ಅಂತ ಇಟ್ಕೊಳ್ರಿ, ನೀವು ಸ್ಟ್ರಾಂಗ್ ಮಾಡಬೇಕಾಗಿತ್ತಲ್ಲ ಬಂದು. ಆಯ್ತು, ನಾವು 2014ನೇ ಇಸ್ವಿವರೆಗೆ ಈ ದೇಶದಲ್ಲಿ ನಾವೇನು ಮಾಡಿಲ್ಲ, ಎಲ್ಲ ಸೊನ್ನೆ ಇಟ್ಬಿಟ್ಟಿದ್ವಿ. ನೀವು ಬಂದು ಸೊನ್ನೆ ಸುತ್ತಿ ಇನ್ನೂ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರ ಬಂದು ಒಪ್ಪೋಣ. ನೀವೇ ಸೊನ್ನೆಗಳು ಸುತ್ತೀರಿ, ಅದ್ರ ಬಗ್ಗೆ ಆಯ್ತು. ಅವಾಗ 20 ಪೈಸೆಗೆ $3 ಸಿಗ್ತದೆ, ಒಪ್ಕೊಂಡು ಅಂದ್ಬಿಡ್ರಿ. ಯಾಕಂದ್ರೆ 47 ನನಗೆ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಬಿಕಾಸ್ ಐ ಹ್ಯಾವ್ ಟು ಆನೆಸ್ಟ್ಲಿ ಅಗ್ರಿ. ಆಯ್ತು, ನಾವಿಲ್ಲಿಂದ ಮೈನಸ್ ಮಾಡಕ್ಕಂತಾನೆ ಬಂದ್ವಿ. ನಿಮಗೆ $56 $1 ಕೊಟ್ಟಿದ್ವಿ, ನೀವೆಲ್ಲಿಗೆ ಹೋಯ್ದ್ರಿ? ಆಕ್ಚುಲಿ ಅಲ್ಲಲ್ಲ, ಎಲೆಕ್ಷನ್ಗೆ ಡಿಬೇಟ್ ಆಗಬೇಕಾಗಿರೋ ವಿಷಯನೇ ಇದು. ಮತ್ತೆ ವಿಷಯ ಇದೇ ವಿಷಯದ ಮೇಲೆ ಡಿಬೇಟ್ ಆಗಬೇಕು. ನೀವು ಹೇಳ್ದಂಗೆ 50-50 ಟೈಮ್ ಕೊಡಬೇಕು, ಇದರ ಮೇಲೆ ಡಿಬೇಟ್ ಆಗಬೇಕು. ಎಲೆಕ್ಷನ್ಗಳು ಹಿಂಗಾದ್ರೆ ಚೆನ್ನಾಗಿರುತ್ತೆ. ಹೌದು, ಮತ್ತೆ ಯಾರು ಏನು ಸಾಧನೆ ಮಾಡಿದ್ರು, ಯಾರ್ದು ವೈಫಲ್ಯ ಏನು. ಐ ಆಮ್ ಕಟಿಂಗ್ ಅಕ್ರಾಸ್. ಈಗ ಮೊನ್ನೆ ರಾಮ ಮಂದಿರದ ಓಪನಿಂಗ್ ಆಯ್ತು, ಒಪ್ಪಿದೆ 20 ದಿನ. ಈಗ ರಾಮ ಮಂದಿರಿಗೆ ಹೋರಾಟ ಮಾಡಿದವರು ಈ ದೇಶದಾಗ ಎಷ್ಟು ಹಿಂದೂಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಬಹಳ ಪ್ರಮುಖರು ಇದ್ದಾರೆ, ಎಲ್ಲರೂ ಹೋರಾಟ ಮಾಡಿದ್ದಾರೆ. ಪ್ರೊಜೆಕ್ಷನ್ ತೊಗೊಂಡ್ರೆ ಯಾರು ನಿಮಗೆ ಗೊತ್ತಾಯ್ತದು. ಮತ್ತು ಈ ಥರ ಒಬ್ಬರಿಗೆ ನೀವು ನಾಳೆ ಅಜಿತ್ ಅವರೇ, ನಿಮಗೆ ಶ್ರೀಲಂಕಾದಾಗ ನಾನು ಇಷ್ಟು ಪಾಪ್ಯುಲಾರಿಟಿ ಕೊಟ್ಟರೆ ನೀವು ಪ್ರೆಸಿಡೆಂಟ್ ಆಗಿಬಿಡ್ತೀರಲ್ಲ ಒಂದಲ್ಲಿ. ಸರ್, ನಿಮ್ಮದೊಂದು ಪಕ್ಷ ಇದೆ, ಅದಕ್ಕೊಬ್ಬ ನಾಯಕರಿದ್ದಾರೆ, ರಾಹುಲ್ ಗಾಂಧಿ. ಯಾವ INDA ಪ್ರಯತ್ನ ಮಾಡಿದ್ರಲ್ಲ 9 ತಿಂಗಳ ಚುನಾವಣೆಗಿರುವಾಗ, ಇದನ್ನು 2 ವರ್ಷಕ್ಕಿಂತ ಮುಂಚೆ ಮಾಡೋದಕ್ಕೆ ಏನಾಗಿತ್ತು? ಅಲ್ಲ ಸರ್, ಈಗ ಅಲ್ಲಿಂದ ಇಲ್ಲಿ ತನಕ 6 ಮೀಟಿಂಗ್ಗಳಾಗಿದ್ದಾವೆ. ಹೌದು, 6 ದಿವಸ ಕೆಲಸ ಮಾಡಿದೆ INDA. ಇದನ್ನು ಒಂದೇ ಸ್ಟ್ರೆಚ್ಗೆ 6 ದಿವಸ ಮಾಡಿ ಮುಗಿಸಿ ಬನ್ನಿ ಒಂದು ಸಮಾವೇಶ ಮಾಡೋಣ ಅಂದಿದ್ರೆ ಹೆಂಗಿರ್ತಿತ್ತು? ಏನಾಗಿದೆ? ಈ ಮೈತ್ರಿಕೂಟದ ಒಂದೇ ಒಂದು ಸಮಾವೇಶ ಆಗಿಲ್ಲ ಇನ್ನೂ ತನಕ. ಮೈತ್ರಿಕೂಟದ ಪಕ್ಷಗಳನ್ನು ಸೇರಿಸ್ಕೊಂಡಿರೋದಕ್ಕಾಗ್ತಿಲ್ಲ. 2 ತಿಂಗಳಲ್ಲಿ ಚುನಾವಣೆ ಇದೆ. ಒಂದು ಪಕ್ಷದ ನೇತೃತ್ವ ವಹಿಸಿಕೊಂಡಂಥವ್ನು ಹೆಡ್ ಕ್ವಾರ್ಟರ್ನಲ್ಲಿ ಕೂತ್ಕೊಂಡು ಫೈರ್ ಫೈಟಿಂಗ್ ಮಾಡಬೇಕು. ಇವರು ಯಾತ್ರೆ ಮಾಡ್ಕೊಂಡಿದ್ದಾರೆ. ಈಗ ಕರೆಕ್ಟಾ? ಆ ರಾಹುಲ್ ಗಾಂಧಿ ಅವ್ರನ್ನ ಮುಂದೆ ಇಟ್ಕೊಂಡು ನೀವು ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದ್ದೀರಿ. ಫೈಟಿಂಗ್ ಸ್ಪಿರಿಟ್ ಎಲ್ಲಿದೆ? ಹಿಂಗ್ಯಾಕೆ ಆಗ್ತಿದೆ ಅಂದ್ರೆ ಮಾಧ್ಯಮದಲ್ಲಿ ಮೋದಿನ ತೋರಿಸ್ತೀರಿ, ಮಾಧ್ಯಮದಲ್ಲಿ ಮೋದಿನ ತೋರಿಸ್ತೀರಿ. ಹೇಳ್ತಿರೋದು ಯಾಕೆ ಹೇಳ್ತೀರಿ ಗೊತ್ತಾ? ನೀವೆಲ್ಲ ಸ್ಪಿರಿಟ್ ಮೋದಿ ತೋರಿಸೋದು ಟಿವಿನಲ್ಲೇ. ನಮ್ಮ ಪ್ರಕಾರ ನೀವು ಅಷ್ಟೇ ರಾಹುಲ್ ಗಾಂಧಿಗೆ ತೋರಿಸ್ರಿ, ಪಾದಯಾತ್ರೆ ತೋರಿಸ್ರಿ. ರಾಹುಲ್ ಗಾಂಧಿ ಯಾಕೆ ತೋರಿಸಲ್ಲ? ಒಂದು ನಿಮಿಷ ಅಷ್ಟೇ ತೋರಿಸ್ರಲ್ಲ, ಒಂದು ನಿಮಿಷ ತೋರಿಸ್ರಿ. ಈಗ 5-5 ಸಾವಿರ ಕಿಲೋಮೀಟರ್ ತಿರುಗಾಡ್ರ ಅವರು, ಅಷ್ಟೇ ತೋರಿಸ್ರಿ ಅವ್ರದ್ದು. ಅವ್ರು ಪವರ್ಫುಲ್ ಆಗಲಿ ನನಗೆ ಹೇಳ್ರಿ, ನೆಕ್ಸ್ಟ್ ಇಲ್ಲೇ ಡಿಬೇಟಿಗೆ ಬರ್ತೀನಿ ನಾನು. 2001ರಲ್ಲಿ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆದರು. ಹೌದು, ಇಮಿಡಿಯೇಟಾಗಿ ಗುಜರಾತ್ ಗಲಭೆ ಆಯಿತು. ಅದಾದ ನಂತರ 10 ವರ್ಷ ನಿರಂತರವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರನ್ನ ವಿಚ್ ಮಾಡಿದೆ. ಹೌದು, ಬೆನ್ನು ಹತ್ಕೊಂಡು ಕಾಡಿದ್ದಾರೆ ಅವರು. ಹೌದು, ಕುಂತಲ್ಲಿ ನಿಂತಲ್ಲಿ ಕಾಡಿದ್ದಾರೆ. ಆ ರೀತಿಯಾಗಿ ಕಾಡಿದ್ರೆ ಒಬ್ಬ ಮನುಷ್ಯನ ಪೊಲಿಟಿಕಲ್ ಕರಿಯರ್ ಮುಗಿದು ಹೋಗಬೇಕಾಗಿತ್ತು. ಇಫ್ ಒಪಿನಿಯನ್ ಮೇಕಿಂಗ್ನ ಮೊನೋಪೊಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಹತ್ರನೇ ಇರೋದು ನಿಜ ಅಂತಾಗಿದ್ರೆ ನರೇಂದ್ರ ಮೋದಿ ಕತೆ ಮುಗಿಸ್ಬಿಡ್ತಿದ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾದ 10 ವರ್ಷ ಕಾಡಿದ್ದಾರೆ ಅವ್ರನ್ನ. ವೆರಿ ಗುಡ್ ಪ್ರಶ್ನೆ. ಕಾಡಿದಾರೆ ಅಂತ ಹೆಂಗೆ ಕೇಳಿದಾರೆ ಗೊತ್ತಾ? ಪ್ರಶ್ನೆನ ಕೇಳಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಕಾಡ್ದಂಗೆ ಆಗೋದಲ್ಲ. ಪ್ರಶ್ನೆ ಕೇಳಿದ್ರೆ ಕಾಡ್ದಂಗೆ ಆಗೋದಲ್ಲ. ನೀವು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಟಿವಿಯಲ್ಲಿ ತೋರಿಸ್ತಾ ಇದ್ದೇವೆ ಅಂತಲೇ ಅರ್ಥ. ಇಲ್ಲಿ ಟಿವಿಯಲ್ಲೇ ತೋರಿಸೋದಿಲ್ಲಲ್ಲ. ಕಾಡ್ರೆ 100 ಸಲ ಕೇಳ್ರಿ, ಅವ್ರ ಡಿಬೇಟ್ನ ತೋರಿಸೋದೇ ಇಲ್ಲ, ಅವ್ರು ಮಾತಾಡಿದ್ದು ತೋರಿಸೋದಿಲ್ಲ, ಪಾರ್ಲಿಮೆಂಟ್ನಾಗ ಯಾವನ ಬಂದು ತೋರಿಸೋದಿಲ್ಲ. ಇವು ಸರ್, ಇದು ನೋಡಿ, ಇದು ಪ್ರಧಾನಮಂತ್ರಿ ಮೋದಿ ಅವರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಸಿಚುವೇಶನ್ ಇದೆ. ಅವ್ರಿಗೆ ಅನುಕೂಲ ಆಗ್ಬೋದು, BJP ಅವರಿಗೂ ಅನುಕೂಲ ಆಗ್ಬೋದು, ಅದ್ರಿಗೂ ಆಗೋಲ್ಲ. ಇಫ್ ಯು ಓನ್ಲಿ ಟಾಕ್ ಅಟ್ ಹಿತಾಸಕ್ತಿ ಆಫ್ ಈ ದೇಶ, ನಮಗೂ ದೇಶ ಅಷ್ಟೇ ಇಂಪಾರ್ಟೆಂಟ್ ಇದೆ, ಅವ್ರಿಗೆ ಅಷ್ಟೇ ಇದೆ.
But it is benefiting whom? If you don't want to speak on policies, if you don't want to speak on performances, ಸೊ ಇಫ್ ನೀವು ಭಾಳ ಇಂಪಾರ್ಟೆಂಟ್ ಇಶ್ಯೂನ ತೊಗೊಂಡು ಡಿಬೇಟ್ ಮಾಡಿದ್ರೆ ಅದಕ್ಕೆ ಅವರು ಬರ್ಬೋದು, ನಾವು ಬರ್ಬೋದು, ಕೆಲವು ಟೈಮ್ ನಾವು ರೈಟ್ ಇರ್ಬೋದು, ಅವ್ರು ರೈಟ್ ಇರ್ಬೋದು. ಆ ಡಿಬೇಟಿಗೆ ಅವಕಾಶನೇ ಕೊಡಲಾರಂಗೆ ಕಾಂಟ್ರವರ್ಸಿ ಇಶ್ಯೂಗಳಿಗಾಗೇ ಡಿಬೇಟ್ ಮಾಡ್ತಾ ಹೋದರೆ ಯಾರಿಗೆ ಬೆನಿಫಿಟ್ ಆಗುತ್ತೆ? ಇಟ್ಸ್ ನಾಟ್ ಗೋಯಿಂಗ್ ಟು ಬೆನಿಫಿಟ್ ಎನಿಬಡಿ. ಇನ್ನೊಂದ್ಸಲ ಯೋಚನೆ ಮಾಡಿ ಹೇಳಿ, ರಾಹುಲ್ ಗಾಂಧಿ ಅವ್ರನ್ನ ಟಿ ವಿಲಿ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತಾ? 100% ಯೋಚನೆ ಮಾಡಿ ಹೇಳಿ. 100% ಆಗುತ್ತೆ. ಅವರ ಭಾಷಣಗಳನ್ನು ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ನೀವು ಎಡಿಟ್ ಮಾಡ್ಲಾರಂಗೆ ತೋರಿಸ್ರಿ ಭಾಷಣ. ಒಂದು ನಿಮಿಷ ಅವ್ರೊಬ್ಬರಿಲ್ಲ, ನೀವು ರಾಹುಲ್ ಗಾಂಧಿ ಒಬ್ಬರೇ ತೋರಿಸಿ. ಯೋಚನೆ ಮಾಡಿ ಹೇಳಿ. ರಾಹುಲ್ ಗಾಂಧಿ ಅವರ ಭಾಷಣವನ್ನು ಯಥಾವತ್ತಾಗಿ ಪ್ರಸಾರ ಮಾಡಿದ್ರೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ ಅಂತೀರಿ? ಮೋದಿ ಅವ್ರದ್ದು ಕೂಡ ಬಹಳ ಭಾಷಣ ಯಥಾವತ್ತಾಗಿ ನೀವು ತೋರಿಸ್ತೀರಾ? ತೋರಿಸ್ತೀವಿ, ಕೊಡ್ತೀನಿ, ನಾನು ವಿಡಿಯೋಗಳು ಕೊಡ್ತೀನಿ, ತೋರಿಸ್ತೀವಿ. ನಾನು ಕೊಡ್ತೀನಿ. ರಾಹುಲ್ ಗಾಂಧಿ ಅವರು ಹಮಾಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ. ಯಾರೇ ಪ್ರಶ್ನೆ ಇಂಟೆಲೆಕ್ಚುಯಲ್ ಪ್ರಶ್ನೆ ಕೇಳಿದ್ರು ಕೂಡ ಪ್ರಶ್ನೆ ಕೊಡ್ತಾನೆ. ಪ್ರಧಾನಮಂತ್ರಿ 9 ವರ್ಷ ಆಯಿತು ಒಂದು ಮೀಡಿಯಾಗೆ ಅಡ್ರೆಸ್ ಮಾಡಿಲ್ಲ. ನೀವು ಬರ ಪ್ರಶ್ನೆಗಳು ಅವ್ರಿಗೂ ಕೇಳ್ರಿ, ಅವಾಗ ನೋಡೋಣ ಯಾರು ನಾಲೆಜ್ ಎಷ್ಟೈತೆ ಅಂತ ಗೊತ್ತಾಗುತ್ತಲ್ಲ. ಏನಾಗುತ್ತೆ, ಅನ್ಪ್ರಿಪೇರ್ಡ್ ಆಗಿ ಯಾವುದೋ ಲೀಡರ್ ಯಾವುದೇ ಪ್ರಶ್ನೆ ಕೇಳಿದ್ರೆ ನನಗೂ ನೀನು ಇಲ್ಲಿ ಕುಂದ್ರಿಸಿ ಕೇಳಿದ್ರೆ ಎಲ್ಲ ಇತಿಹಾಸ ಗುರ್ತಿರೋದಿಲ್ಲ. ಬಟ್ ನೀವು ಅದ್ಭುತವಾಗಿ ಉತ್ತರ ಕೊಡ್ತಿದ್ದೀರಿ. ಹೌದು, ಇರಲಿ. ಬಟ್ ನೀವು ಅಲ್ಲ, ಮೋದಿ ಅವ್ರಿಗೆ ಕೇಳ್ರಲ್ಲ ಎಷ್ಟು ಅದ್ಭುತವಾದ ಉತ್ತರ ಬರ್ತು, ನಾವು ನೋಡೋಣಲ್ಲ. ನೀವು ಸಣ್ಣ ಹುಡುಗರನ್ನ ಕುಂದ್ರಿಸ್ಕೊಂಡ್ರೆ ಅವ್ರು ಮಾತಾಡ್ರೆ ನಾನು ಹೇಳಲ್ಲ ಭಾಷಣಗಳು, ಕ್ಲೈಮೇಟು ಕ್ಲೌಡ್ ಕೆಳಗೆ ಹೋಗೋದು ಅದು ಮಾತಾಡೋಣ, ಹಂಗಿದಾವೆ. ಅದನ್ನ ಜಾಸ್ತಿ ತೋರಿಸಿ ಅವ್ರಿಗೆ ಡಿಫೇಮ್ ಮಾಡಲ್ಲ. ನೀವು ಯಾವ್ದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಳ್ಬೋದಂಗೆ ಕ್ಲೌಡ್ ಕೆಳಗೆ ಹೋಗ್ಬಿಡುತ್ತೆ, ಹೆಲಿಕಾಪ್ಟರ್ ಕಾಣಂಗಿಲ್ಲ ಅಂತ ಹೇಳಿ. ಸೈನ್ಸ್ ಮಾತಾಡೋಣ ಈಗ ಸೈನ್ಸ್ ಮಾತಾಡೋಣ ಹೇಳ್ರಿ, ಏನ್ ಬೇಕಂತ ಮಾತಾಡ್ರಿ. ನಾವೇನ್ ಹೇಳ್ತಾ ಇದೀವಿ, ಒಬ್ಬರನ್ನ ಡಿಫೇಮ್ ಮಾಡಿ ಇನ್ನೊಬ್ಬರ ಪ್ರಮೋಟ್ ಮಾಡಬೇಡಿ. ಇಫ್ ಈಸ್ ಓಕೆ, ಇಫ್ ಈಸ್ ನಾಟ್ ಸ್ಪೋಕನ್ ವೆಲ್ ಆಲ್ಸೋ, ಬಟ್ ಇಟ್ಸ್ ನಾಟ್ ಎ ಮ್ಯಾಂಡೇಟರಿ ಶೋ ಓನ್ಲಿ ನೆಗೆಟಿವ್ ಥಿಂಗ್ಸ್ ಅಬೌಟ್ ಹಿಮ್ ಅಲ್ಲ. ಮಾರಲ್ ಆಫ್ ದ ಸ್ಟೋರಿ ಈಸ್ 2014ರಲ್ಲಿ ಕಾಂಗ್ರೆಸ್ 44 ಬಂದಿದ್ದಕ್ಕೆ 2019ರಲ್ಲಿ ಕಾಂಗ್ರೆಸ್ 52 ಬಂದಿದ್ದಕ್ಕೆ ಮಾಧ್ಯಮ ಕಾರಣ. ಅಲ್ಲ, ಮೆಜಾರಿಟಿ ಯಾಕೆ ಕಾರಣ ಅಂತ ಕೂಡ ಹೇಳ್ತೀನಿ ಕೇಳ್ರಿ. ನೀವು ಟೈಮ್ ಫ್ರೇಮ್ ಚೋಟ್ ಮಾಡಿ ಸರ್. ಈಗ ಸುಮ್ಮನೆ ಉದಾಹರಣೆಗೆ ಇದು ನಾವು ಕಳೆದ 10 ವರ್ಷದಿಂದ ಬೇಡ 5 ವರ್ಷದ ತಗೊಳ್ರಿ, ಡಿಬೇಟ್ಗಳು ಯಾವ್ಯಾವ ಚೆಕ್ ಮಾಡಿ. ಅಲ್ಲ, ಯಾವ ವಿಷಯದ ಮೇಲೆ ಡಿಬೇಟ್ಗಳಾಗಿದ್ದಾವೆ ಹೇಳಿ, ಚೆಕ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಕಲೈ ಅಂತ, ಆಮ್ ಆದ್ಮಿ ಪಕ್ಷದಿಂದ. ಸರ್, ಕರ್ನಾಟಕದಲ್ಲಿ ಪ್ರತಿ 5 ವರ್ಷ ಸರ್ಕಾರ ಬದಲಾವಣೆ ಆಗುತ್ತೆ. JDS ಇರುತ್ತೆ, BJP ಇರುತ್ತೆ, ಕಾಂಗ್ರೆಸ್ ಇರುತ್ತೆ. ಬಟ್ ಭ್ರಷ್ಟಾಚಾರ ಯಾವತ್ತೂ ಬದಲಾವಣೆ ಆಗೇ ಇಲ್ಲ. ಇವತ್ತಿಗೂ ಇವತ್ತಿಗೂ BBMP ಆಫೀಸ್ಗೆ ಹೋದರೆ ನೀವು ಬ್ರೈಬ್ ಕೊಡಿದ್ರೆ ಯಾವುದೇ ಗೌರ್ಮೆಂಟ್ ಕೆಲಸ ನಡೆಯಲ್ಲ. ಇದು ಈ ಬದಲಾವಣೆ ಮಾಡೋಕ್ಕೆ ನಿಮ್ಮ ಪ್ರಯತ್ನ ಏನಿರುತ್ತೆ? ನಿಮ್ಮ ಸರ್ಕಾರ ಯಾವ ಥರ ಪ್ರಯತ್ನ, ಇದ್ರಿಗೂ ಏನು ಪ್ರಯತ್ನ ಮಾಡಿಲ್ಲ, ಬಟ್ ಯಾವ ಥರ ಪ್ರಯತ್ನ ಮಾಡ್ತೀರಾ? ಭ್ರಷ್ಟಾಚಾರ ಹೇಗೆ ಕಡಿಮೆ ಮಾಡ್ತೀರಾ? ಫ್ಯಾಕ್ಟ್ ಹೇಳ್ಬೋದಾ? ನಾನ್ ಕರಪ್ಟ್ ಗೌರ್ಮೆಂಟ್ಗಳು ಆಗ್ಬೇಕಂದ್ರೆ ಈ ದೇಶದಲ್ಲಿ ಮತ್ತು ಬಸವಣ್ಣವರು ಅಂಬೇಡ್ಕರ್ ಹುಟ್ಟು ಬರಬೇಕು. A government can practice transparency. The more transparency, more accountability ತಂದಾಗ, ಸಿಸ್ಟಮ್ನಲ್ಲಿ ಅಜಿತಿಗೆ ನಮಗೆ ಟ್ಯಾಂಪರಿಂಗ್ ಮಾಡ್ಲಾರಕ್ಕೆ ಚಾನ್ಸ್ ಬಿಟ್ಟಾಗ, ದೆನ್ ಓನ್ಲಿ ದೇರ್ ಇಸ್ ಅ ಡೆಫಿನೆಟ್ ಅಬ್ಸಲ್ಯೂಟ್ ಟ್ರಾನ್ಸ್ಪರೆನ್ಸಿ ಆಗುತ್ತೆ. ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಇವತ್ತು ಅಜಿತ್ ಅವ್ರು ಆ ಜಾಗಕ್ಕೆ ಬಂದರೆ ನಾನು ಆ ಜಾಗಕ್ಕೆ ಬಂದೆ, ನೀವು ಅಲ್ಲಿ ಬಂದು ನಾನ್ ಕರಪ್ಟ್ ಇದ್ದರೆ ಆ ಟೈಮಿಗೆ ಅಷ್ಟೇ ನಾನ್ ಕರಪ್ಟ್ ಆಗುತ್ತೆ ಅದು, ಅಥವಾ ಕರಪ್ಟ್ ಆಗುತ್ತೆ. ಇಫ್ ಯು ಆರ್ ವೆರಿ ನಾನ್ ಕರಪ್ಟ್ ಆಫೀಸರ್, ಆ ಟೈಮಿಗೆ ಮಾತ್ರ ನಾನ್ ಕರಪ್ಟ್ ಆ ಫೈಲ್ ಇರ್ಬೋದು ಅಷ್ಟೇ. ನೀವು ಹೋದ್ಮೇಲೆ ಇನ್ನೊಬ್ಬನು ಬರ್ತಾನೆ, ಇಫ್ ಯು ವಾಂಟ್ಸ್ ಟು ಪ್ರಾಕ್ಟೀಸ್ ಕರಪ್ಷನ್, ಯು ಕ್ಯಾನ್ ಪ್ರಾಕ್ಟೀಸ್ ಕರಪ್ಷನ್. ಇಫ್ ಪೀಪಲ್ ವಾಂಟ್ ಟು ಡಿಬೇಟ್ ಆನ್ ದಿಸ್ ಫರ್ಮ್, ಎಸ್ ವಿ ಕ್ಯಾನ್ ಹ್ಯಾವ್. ಕರಪ್ಷನ್ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಎಲ್ಲ ಪೊಲಿಟಿಕಲ್ ಪಾರ್ಟಿ ಬಂದಾಗ. ನೀವೇನು ಹೇಳ್ತಿದ್ರೆ ನಿರಂತರವಾಗಿ ಅದನ್ನು ತೆಗಿಬೇಕಾಗಿದ್ದರೆ, ಪರ್ಯಾಯವಾಗಿ ಇದನ್ನು ಕಮ್ಮಿ ಮಾಡಬೇಕು, ಕ್ರಮೇಣವಾಗಿ ಭಾಳ ಕಮ್ಮಿ ಆಗಬೇಕಂದ್ರೆ ಟ್ರಾನ್ಸ್ಪರೆನ್ಸಿ ಟೆಕ್ನಾಲಜಿ ಇಸ್ ದ ಓನ್ಲಿ ವೇ ಟು ಗೋ ಹೆಡ್. ನನ್ನ ಹೆಸರು ಗೋಪಾಲ್ ಅಂದ್ಬಿಟ್ಟು. ಇಲಾಖೆಯಲ್ಲಿ ಆ ಅನುದಾನನ ಬೇರೆ ಕಡೆ ವರ್ಗಾವಣೆ ಆಗೋ ಒಂದು ಮಾಹಿತಿ ಇದೆ, ಅದನ್ನ ಎಷ್ಟಿದೆ, ಮುಂದಕ್ಕೆ ನಿಮ್ಮ ಕಾರ್ಮಿಕರಿಗೆ ಏನು ಯೋಜನೆಗಳನ್ನ ಎಲ್ಲಿಗೆ ವರ್ಗಾವಣೆ ಆಗ್ತಿದೆ? ಬೇರೆ ಇದು ಭಾಗ್ಯಗಳಿಗೆ ವರ್ಗಾವಣೆ, ಒಂದು ಕಾರ್ಮಿಕರಿಗಾಗಿ ಇಟ್ಟಿರುವ ಹಣ ಭಾಗ್ಯಗಳಿಗೆ ಹೋಗ್ತಾ ಇದೆ. ಅದನ್ನ ಉಳಿಸ್ಕೊಂಡು ಕಾರ್ಮಿಕರಿಗೆ ಸಿಗಬೇಕು ಅಂತ ನನ್ನ ಬೇಡಿಕೆ. ಓಕೆ, ಸಂತೋಷ್ ಲಾಡ್ ಅವರೇ, ಕ್ಯಾಮ್ರಾದ ಮುಂದೆ ನೀವು ಒಪ್ಕೋತಿರೋಲ್ಲ ಗೊತ್ತಿಲ್ಲ, ಅನೇಕ ಜನ ಕಾಂಗ್ರೆಸ್ ಮುಖಂಡರ ಜೊತೆಗೆ ಮಾತಾಡಿದ್ದೀನಿ, ಮಿನಿಸ್ಟರ್ಸ್ MLAಗಳ ಜೊತೆಗೆ ಮಾತಾಡಿದ್ದೀನಿ. ಈ ಭಾಗ್ಯಗಳ ಕಾರಣಕ್ಕಾಗಿ ಕೈ ಕಟ್ಟಿ ಹಾಕದಂಗೆ ಆಗಿದೆ ನಮಗೆ. ಇಲ್ಲ, ಅವರು ಇದ್ದು ಬದ್ದ ದುಡ್ಡನ್ನೆಲ್ಲ ತಗೊಂಡೋಗಿ ಭಾಗ್ಯಗಳಿಗೆ ಹಾಕ್ತಾ ಇದ್ದೀವಿ ಅಂತ. ಹಾಗೆ ನಿಮ್ಮ ಇಲಾಖೆಯ ದುಡ್ಡು ಹೋಗಿದೆ ಕಾರ್ಮಿಕರಿಗಾಗಿ ಇರಬೇಕಾದ. 2007ನೇ ಇಸ್ವಿಲಿಂದ ಈ ಬೋರ್ಡ್ ಪ್ರಾರಂಭ ಆಯಿತು. ಇಲ್ಲಿವರೆಗೆ 13,000 ಕೋಟಿ ಅದು ಕಲೆಕ್ಷನ್ ಆಗಿದೆ. 13,000 ಕೋಟಿ ಕಲೆಕ್ಷನ್ನಲ್ಲಿ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ನಮಗೆ 13,000 ಕೋಟಿಲಿ ನಾವು ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ 6,500 ಕೋಟಿ ಖರ್ಚಾಗಿದೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಆಮೇಲೆ ಭಾರತ ಸರ್ಕಾರದ ಕೂಡ ಗೈಡ್ಲೈನ್ಸ್ ಇದೆ. ಈ ಇಲಾಖೆಯ ದುಡ್ಡು ಬೇರೆ ಯಾವುದೇ ಇಲಾಖೆಗೆ ಹೋಗೋಕ್ಕಾಗೋದಿಲ್ಲ. ಇದು ಕಂಪ್ಲೀಟ್ಲಿ ವೆಲ್ಫೇರ್ ಆಫ್ ಬರೀ ಕನ್ಸ್ಟ್ರಕ್ಷನ್ ಲೇಬರ್ಸ್ಗೆ ಯೂಸ್ ಮಾಡಬೇಕಂತಕ್ಕಂಥದ್ದು ಕಾನೂನಿದೆ. ನಾವು ಬಂದಾದ್ಮೇಲೆ ಆಗಿರಲಿ, ಹಿಂದೇನು ನನಗೆ ಸಂಪೂರ್ಣ ಮಾಹಿತಿ ಇಲ್ಲದ್ರೂ ಕೂಡ ಬಹುತೇಕ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಈ ದುಡ್ಡನ್ನ ಬೇರೆ ಯಾವುದೇ ಇಲಾಖೆಗೆ ಡೈವರ್ಸಿಫಿಕೇಶನ್ ಮಾಡಕ್ಕೆ ಬರಲ್ಲ. ಈಗ ಎಷ್ಟಿದೆ ಸರ್ ಕಾರ್ಮಿಕ? ಈಗ 6,500 ಕೋಟಿ ಇದೆ. ಈಗ ಸದ್ಯ 13,000 ಕೋಟಿ ಇರೋದು, ನಾವು ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ 6,500 ಕೋಟಿ ಇದೆ. ಈಗ ಸದ್ಯಕ್ಕೆ 6,500 ಕೋಟಿ ಇದೆ. ಓಕೆ, ಅವ್ರ ಪ್ರಶ್ನೆಗೆ ಉತ್ತರ ಆಯ್ತು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಲ್ಲ ದುಡ್ಡು ತಗೊಂಡೋಗಿ ಭಾಗ್ಯಗಳಿಗೆ ಹಾಕಿದ್ದರಿಂದಾಗಿ
ಅಭಿವೃದ್ಧಿ ಕೆಲಸ ಮಾಡೋದು ಒದ್ದಾಟ ಆಗ್ಬಿಟ್ಟಿದೆ ಅಂತ. ಈಗ ಇದ್ರ ಬಗ್ಗೆ ನಾವೇನು 58,000 ಕೋಟಿ ಇವರೆಲ್ಲರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಈ ವರ್ಷದಲ್ಲಿ ಕಂಪ್ಲೀಟಾಗಿ ದೊಡ್ಡ ಪ್ರಾಜೆಕ್ಟ್ಸ್ಗಳು ಯಾವನ್ನ ಭಾಳ ಅಂಬಿಷಿಯಸ್ ಪ್ರಾಜೆಕ್ಟ್ಸ್ಗಳು ತೊಗೊಳಕ್ಕೆ ಬಂದಿಲ್ಲ. ಬಟ್ ರೆಗ್ಯುಲರ್ ಗ್ರಾಂಟಿಗೆ ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ರೆಗ್ಯುಲರ್ ಗ್ರಾಂಟ್ಗಳಿಗೆ ರೆಗ್ಯುಲರ್ ಕೆಲಸಗಳಿಗೆ ಏನು ಪ್ರೋಗ್ರೆಸ್ ಆಗಬೇಕು ಅದರಲ್ಲಿ 1 ರೂಪಾಯಿನೂ ಕಮ್ಮಿ ಆಗಿಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿರಿ. ಇದೇ ಈಗ ನಾಳೆ ಇನ್ನೊಂದು ತಿಂಗಳಲ್ಲಿ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿ ಬಜೆಟ್ ಮಂಡನೆ ಮಾಡ್ತಾರೆ. ಅದು ನಿಮ್ಗೆ ಗೊತ್ತಾಗುತ್ತೆ ಹೌ ಮಚ್ ವಿ ಹ್ಯಾವ್ ಮೇಡ್ ಎಕ್ಸ್ಪೆಂಡಿಚರ್ ಆನ್ ಅದರ್ ಥಿಂಗ್ಸ್ ಆನ್ ಡೆವಲಪ್ಮೆಂಟ್ ಆಲ್ಸೋ. ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ಕೆಲಸ ಕೊಡ್ತಾ ಇದ್ದಾರೆ? ಅದಕ್ಕೆ ನೀವು ಕರ್ನಾಟಕದಲ್ಲಿ ಯಾಕೆ ಸ್ಟ್ರಿಕ್ಟ್ ಲೇಬರ್ ಲಾ ತರಬಾರ್ದು? ಇಲ್ಲ, ಒಂದು ಅಜಿತ್ ಅವ್ರಿಗೆ ಕೂಡ ಗೊತ್ತಿದೆ. ನಾನು 2016 ಇದ್ದಾಗ ವಿ ಸೆಡ್ ಅಟ್ 100% ಕನ್ನಡಿಗರಿಗೆ ಕೊಡಬೇಕಂತ ಹೇಳ್ತೀವಿ. ಬಟ್ ಟೆಕ್ನಿಕಲಿ ಇಟ್ ಫೇಲ್ಸ್. ದ ರೀಸನ್ ಈಸ್ ದ ಲಾ ಡಸ್ ನಾಟ್ ಪರ್ಮಿಟ್. ಬಟ್ ಆದರೆ CND ಕ್ಲಾಸ್ ಪೋಸ್ಟ್ಗಳಲ್ಲಿ 100% ಕೊಡಬೇಕು ಅನ್ನೋದಿದೆ. ಬೈ ಆ್ಯಂಡ್ ಲಾರ್ಜ್ ಭಾಳಷ್ಟು ಇಂಡಸ್ಟ್ರಿಗಳು ನಮ್ಮದೊಂದೇ ಅಲ್ಲ, ಈ ನಮ್ಮ ಏನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಲಾಖೆ ಇದೆ, ಕ್ಲಿಯರೆನ್ಸ್ ಕೊಡೋಕ್ಕಿಂತ ಮುಂಚೆ ಆ ಥರ ಕಂಡೀಷನ್ಸ್ಗಳು ಎಲ್ಲ ಗೌರ್ಮೆಂಟ್ಗಳು ಸಕ್ಸೆಸಿವ್ ಗೌರ್ಮೆಂಟ್ಗಳು ಆ ಥರ ಕಂಡೀಷನ್ಸ್ ಹಾಕೇ ಕೊಡ್ತಾರೆ. CND ಕ್ಲಾಸ್ ಪೋಸ್ಟ್ಗಳಲ್ಲಿ ಬಹುತೇಕ ಐ ಕ್ಯಾನ್ ಸೇ ಐ ಆಮ್ ಶ್ಯೂರ್ ದಟ್ ಆ ಥರ ಆಗುತ್ತೆ. ವಾಟ್ ಹ್ಯಾಪನ್ಸ್ ಇಫ್ ಯು ಗೋ ಟು ಅದರ್ ಸ್ಟೇಟ್? ನಮ್ಮವರು ಕೂಡ ಕನ್ನಡಿಗರು ಬೇರೆ ಸ್ಟೇಟ್ನಲ್ಲಿದ್ದಾರೆ, ಬೇರೆ ಕಂಟ್ರಿಲಿ ಕೂಡ ಇದ್ದಾರೆ. ನಿಮ್ಮ ಕ್ವಶನ್ ವ್ಯಾಲಿಡ್ ಇದೆ. CND ಕ್ಲಾಸ್ ಪೋಸ್ಟ್ಗಳಲ್ಲಿ ಆಮೇಲೆ ನೀವು ಲ್ಯಾಂಡ್ ಲೂಸರ್ಸೇ ಕೊಡಲ್ಲ ಅಂತ ಹೇಳ್ತಾರಲ್ಲ, ಯಾರ್ಯಾರು ಲ್ಯಾಂಡ್ ಅವಾರ್ಡ್ ಇರ್ತಾರಲ್ಲ ಅವ್ರು ಅರ್ಹತೆ ತಕ್ಕಂಗೆ ಇಫ್ ಸಂಬಡೀಸ್ ಡಿಗ್ರಿ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ITM ಅದು ಕೊಟ್ಟೇ ಕೊಡ್ತಾರೆ. ಎನಿ ಲ್ಯಾಂಡ್ ಲೂಸರ್ ಇಫ್ ಈಸ್ ಅನ್ ಅವಾರ್ಡಿ ದೇ ವಿಲ್ ಡೆಫಿನೆಟ್ಲಿ ಗೆಟ್ ದ ಜಾಬ್ಸ್. ಅಲ್ಲಿ ಸ್ಥಳೀಯರಿಗೆ ಅವ್ರು ಲ್ಯಾಂಡ್ ಕೊಟ್ಟಿರಲಿ ಬಿಟ್ಟಿರಲಿ ಆ ಏರಿಯಾದಲ್ಲಿ ಲೋಕಲ್ನವರಿಗೆ CND ಪೋಸ್ಟ್ಗಳಲ್ಲಿ ಡೆಫಿನೆಟ್ಲಿ 100% ಅವಕಾಶ ಕೊಡ್ತಾರೆ. ಲೋಕಲ್ ಕಾಂಟ್ರಾಕ್ಟ್ಸ್ಗಳು ಅವರಿಗೆ ಕೊಡ್ತಾರೆ. ಬಟ್ ಮೇರೆ ಆಸ್ ಯು ಗೋ ಅದರಲ್ಲಿ ತಕರಾರಿಲ್ಲ ನನಗೆ. ಏನಾಗುತ್ತೆ, ಬ್ಯಾಂಗ್ಳೂರ್ ಅಂತ ಇಟ್ಕೊಳ್ಳಿ. ಬ್ಯಾಂಗ್ಳೂರಲ್ಲಿ ಈಗ ಎಷ್ಟು IT-BT ರೆವಿನ್ಯೂ ಇನ್ಕಮ್ ಜನರೇಟ್ ಮಾಡ್ತಾ ಇದೆ, ಅದರಲ್ಲಿ ಆ್ಯಸ್ ಎ ಎಂಪ್ಲಾಯಿ ಅವ್ರು ಏನು ಅರ್ನ್ ಮಾಡ್ತಾ ಇದ್ದಾರೆ, ನಮ್ಮ ಕರ್ನಾಟಕದವರು ಕನ್ನಡದವರು ಅರ್ನ್ ಮಾಡ್ತಾ ಇಲ್ಲ. ಬೇರೆ ರಾಜ್ಯದಿಂದ ಬರ್ತಿರೋವಂಥವ್ರು ಮಾತ್ರನೇ ಮ್ಯಾಕ್ಸಿಮಮ್. ಇತ್ತೀಚೆಗಂತೂ ಇನ್ನೂ ಜಾಸ್ತಿ ಆಗಿದೆ ನಿಮಗೆ. ಓನ್ಲಿ ದ ಮೈನರ್ ಪೋರ್ಷನ್ ಮಾತ್ರನೇ ಕನ್ನಡದವರು ಒಂದು ಬೆನಿಫಿಟ್ ಆಗ್ತಾ ಇದ್ದಾರೆ. ನನ್ನ ರಿಕ್ವೆಸ್ಟ್ ಏನು ಅಂತ ನೀವು ಹೇಳ್ತಿರೋದು 100% ಕಡ್ಡಾಯವಾಗಿ ಎಲ್ಲರಿಗೆ ಕನ್ನಡಿಗರಿಗೆ ಹೇಳ್ತಾ ಇಲ್ಲ. ಈಗ ಕಾಂಪಿಟೇಷನ್ ಇದೆ ಅಂತಂದಾಗ 4 ಜನ ಸೇಮ್ ಅರ್ಹತೆ ಇದ್ದಾರೆ ಅಂತ ಅಂದ್ರೆ ನೀವು ಒಂದು ಲೇಬರ್ ಲಾ ಸ್ಟ್ರಿಕ್ಟ್ ಆಗಿ ಯಾಕೆ ತರಬಾರ್ದು? ಕನ್ನಡದವರಿಗೆ ಫಸ್ಟ್ ಕೊಡಿ, ಅದಕ್ಕೆ ಅವ್ರದೇ ಆದ ಒಂದು ಮಾನದಂಡ ಇರುತ್ತೆ. ಆ ತರ ಟೆಕ್ನಿಕಲ್ ಲೀಗಲ್ ಪ್ರಶ್ನೆ ಕೇಳ್ತಾರೆ, ಕನ್ನಡದವ್ರು ಹೊರಗಡೆ ಎಲ್ಲೋ ಈಗ ಆಂಧ್ರಕ್ಕೆ ಹೋಗ್ತಾರಪ್ಪ, ಇನ್ನೆಲ್ಲೋ ಕೆಲಸ, ಅವಾಗ ಏನ್ ಮಾಡ್ತೀರಾ? ಅವಾಗ ನಾವು ನಮ್ಮ ಲೋಕಲ್ಲಿ ಕೊಡ್ತೀವಿ, ನಿಮಗೆ ಕೊಡೋದಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡೋದು ಅಂತ ಕೇಳ್ತಾರೆ. ಹಾಗೆ ಆಗುತ್ತೆ. ಇವಾಗ ಇದು ಪ್ರಾಬ್ಲಮ್ ಬರ್ತಾ ಇರೋದು ಕೆಲವೊಂದು ಸ್ಟೇಟ್ಸ್ ಅಲ್ಲಿ ಮಾತ್ರ. ನೋಡಿ, ಈಗ ಡೆವಲಪ್ಡ್ ಸ್ಟೇಟ್ಸ್ ಇಂಡಿಯಾದಲ್ಲಿ ಯಾವ್ಯಾವ್ದಿದೆ ನಿಮಗೆ ಕೆಲಸಕ್ಕೆ ಹೋಗುವಂತವ್ರು ಅಂತಂದಾಗ, ಈಗ ಒಂದು ಕರ್ನಾಟಕ, ಬ್ಯಾಂಗ್ಳೂರ್, ಮಹಾರಾಷ್ಟ್ರ, ಸಪರೇಟ್ 1 ತಾಸಿನ ಡಿಬೇಟ್ ಇಶ್ಯೂ ಐತಲ್ಲ. ವಿಲ್ ರಿಸ್ಟ್ರಿಕ್ಟ್. ಐ ಅಂಡರ್ಸ್ಟ್ಯಾಂಡ್ ವೇರ್ ಆರ್ ಕಮಿಂಗ್ ಫ್ರಮ್. It is very technically difficult. It's not any political party coming into power. Technically, it is not going to happen. It will stuck down into the court of law as of now. Yes. ಕಾನೂನಿನ ಪರೀಕ್ಷೆ ಪಾಸ್ ಮಾಡೋದು ಕಷ್ಟ ಇದೆ. DK ಸುರೇಶ್ ಅವರು ಬಜೆಟ್ ಆದ ಕೂಡಲೇ ಹೊರಗಡೆ ಬಂದು ದೇಶ ಪ್ರತ್ಯೇಕತೆ ಬಗ್ಗೆ ಮಾತಾಡಿದ್ರು. ಸದನದೊಳಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಇದನ್ನು ವಿರೋಧಿಸ್ತೀನಿ ಅಂತಂದ್ರು, ನಿಮ್ಮ ಪಕ್ಷದ ಅಧ್ಯಕ್ಷರು. ಇವರು ಹೇಳಿದ್ರು ನಾನು ಒಪ್ಕೊಳ್ಳೋದಿಲ್ಲ. ನೀವು ವೈಯಕ್ತಿಕವಾಗಿ ಹೇಳಿದ್ರಿ, ಪಕ್ಷದಲ್ಲಿ ಪಕ್ಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ನಾವು ಒಪ್ಕೊಳ್ಳೋದಿಲ್ಲ ಅಂತೇಳಿ. ಆದರೆ ನಮ್ಮ ತೆರಿಗೆ ನಮ್ಮೇ ಹಕ್ಕು ಅಂತ 3ನೇ ದಿನದಲ್ಲಿ ಶುರು ಮಾಡಿದ್ರಿ, ಡೆಲ್ಲಿಗೆ ಹೋದ್ರಿ. ಏನಿದು ದ್ವಂದ್ವ? ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಅವರು ಬೇರೆ ರಾಷ್ಟ್ರ ಆಗ್ಬೇಕಂತಕ್ಕಂಥ ಅವ್ರೇನು ಹೇಳಿದ್ದಾರೆ, ನಾನು ಅದಕ್ಕೆ ಸಮರ್ಥನೆ ಮಾಡ್ತಿಲ್ಲ. ನಮ್ಮ ಖರ್ಗೆ ಸಾಹೇಬರು ಕೂಡ ಅದ್ರ ಬಗ್ಗೆ ಪಕ್ಷದ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ತೆರಿಗೆ ನಮ್ಮ ಹಕ್ಕಿಗೆ ಯಾಕೆ ಕೇಳಬಾರ್ದು? ಅಲ್ಲ, ಇದು DK ಸುರೇಶ್ ಅವರು ಎತ್ತಿದಂತ ಪ್ರತ್ಯೇಕತೆ ಆದ್ಮೇಲೆ ಬಂದಂತ ಯೋಚನೆ ನಿಮಗೆ. ಅದಕ್ಕೆ ಮೊದಲು ಇರಲಿಲ್ಲ, ವಿಷಯ ಡೈವರ್ಟ್ ಮಾಡ್ತಾ ಇದ್ರಿ. ಅಲ್ಲ, ಒಂದು ನಿಮಿಷ. ನಮ್ಮ ತೆರಿಗೆ ನಮ್ಮ ಹಕ್ಕು ಅದು ಚರ್ಚೆ ಆಗಬೇಕಾಗಿರುವ ವಿಷಯ. ಚರ್ಚೆ ಆಗಬೇಕದು, ಚರ್ಚೆ ಆಗಬೇಕಾಗಿರುವ ವಿಷಯ ಆಗ್ಬೇಕು ಸರ್. ನಿಮ್ಮ ಒಪಿನಿಯನ್ ಬೇರೆ ಇರ್ಬೋದು, ನನ್ನ ಒಪಿನಿಯನ್ ಬೇರೆ ಇರ್ಬೋದು, ಅವ್ರ ಒಪಿನಿಯನ್ ಬೇರೆ ಇರ್ಬೋದು. ಈಗ ಆ ಚರ್ಚೆ ಬಂದಾಗಲೇ ನಾನೇ ಕೇಳಿದೆ, ನಿಮ್ಮ ಕ್ಷೇತ್ರಕ್ಕೆ ಹಂಗಿದ್ರೆ ನಿಮ್ಮ ಕ್ಷೇತ್ರದಷ್ಟೇ ತೆರಿಗೆ ಇಟ್ಕೊಂಡು ಕ್ಷೇತ್ರ ಉದ್ಧಾರ ಮಾಡೋಕ್ಕಾಗುತ್ತಾ ಅಂತ. ದಟ್ ಈಸ್ ಅ ಒಪಿನಿಯನ್, ಅದು ಚರ್ಚೆ ಆಗಬೇಕು. ದೇಶ ವಿಭಜಿಸುವ ಆಲೋಚನೆ ಇದೆಯಲ್ಲ, ಆ ಆಲೋಚನೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಅದು ಒಪ್ಕೊಳ್ಳೋದು. ನಾನು ಕುಮಾರ್ ಅಂತ ಹೇಳಿ ಸರ್, ಈ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಅಂತ ಅಂದ್ಬಿಟ್ಟು ಈ 2 ಪಾರ್ಟೇಷನ್ ಮಾಡಿದ್ರಿ. ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಇವತ್ತವರೆಗೂ ಏನು ಸೌಲಭ್ಯಗಳನ್ನ ಬೋರ್ಡ್ ಮಾಡಿದಿರಿ, ಎಲ್ಲ ಮಾಡಿದಿರಿ. ಇವತ್ತವರೆಗೂ ಯಾವುದೇ ರೀತಿ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಮತ್ತು ಕಟ್ಟಡ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳಿದೆ ಇವತ್ತವರೆಗೂ ಯಾವುದೂ ಸಿಗ್ತಾ ಇಲ್ಲ. ಅದು ಹೆಸರಿಗೆ ಮಾತ್ರ ಘೋಷಣೆ ಆಗ್ತಾ ಇದೆ ಹೊರತು ಇವತ್ತವರೆಗೂ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮೊನ್ನೆ ವಿಧಾನಸೌಧದಲ್ಲಿ ತಾವೇ ಸ್ಕಾಲರ್ಶಿಪ್ ಎಲ್ಲ ಘೋಷಣೆ ಮಾಡಿದಿರಿ, ಸ್ಕಾಲರ್ಶಿಪ್ ರಿಲೀಸ್ ಮಾಡ್ತೀನಿ ಅಂತಲೂ ಹೇಳಿದ್ರಿ. ಬಟ್ ಅದು ಬರೀ ಸ್ಟೇಜ್ ಪ್ರೋಗ್ರಾಮ್ ಮಾತ್ರ ಐತೆ ಹೊರತು ಯಾವುದೇ ರೀತಿ ಸ್ಕಾಲರ್ಶಿಪ್ ಇನ್ನೂವರೆಗೂ ಎಲ್ಲ ಕಾರ್ಮಿಕರಿಗೂ ರಿಲೀಸ್ ಆಗಿಲ್ಲ.
ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧ ನಿಮಗೆ ಭಾಳ, ಯಾಕಂದ್ರೆ ನೀವು ಒಳ್ಳೆ ಗೇಮಿನ ಆಪರ್ಚುನಿಟಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. 2007 ಹಿಡಿದು 2018 ಇಸ್ವಿವರೆಗೆ ನಮ್ಮಲ್ಲಿ ಕೇವಲ 12 ಲಕ್ಷ ಮೆಂಬರ್ಸ್ ಮಾತ್ರ ಇದ್ದರು. ಕೇಳಿ, ಕೋವಿಡ್ ಸಂದರ್ಭದಲ್ಲಿ ಏನಾಯಿತು, ಸರ್ಕಾರ ನೇರವಾಗಿ ಜನರಿಗೆ ಜಾಸ್ತಿ ದುಡ್ಡು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಹೌದು. ಆ ದುಡ್ಡು ಕೊಡೋಂಥ ಸಂದರ್ಭದಲ್ಲಿ ಏನಾಯಿತು, ಕೇವಲ 3 ವರ್ಷದಲ್ಲಿ 39 ಲಕ್ಷ ಕಾರ್ಡ್ಗಳಾಗ್ಬಿಟ್ಟು. ನಾಟ್ ಬ್ಲೇಮಿಂಗ್ ಎನಿ ಗೌರ್ಮೆಂಟ್, ದ್ಯಾಟ್ಸ್ ಓಕೆ. 39 ಲಕ್ಷ ಕಾರ್ಡ್ ಜಾಸ್ತಿ ಆಯಿತು. 39 ಲಕ್ಷ ಕಾರ್ಡ್ ಆದರೆ ಇವತ್ತು ನಮಗಿರ್ತಕ್ಕಂಥ 46 ಲಕ್ಷ ಕಾರ್ಡ್ ಇದ್ದಾವೆ. ಖಂಡಿತ. ಮೊದಲನೇ ಬಾರಿಗೆ ಏನು ಮೊದಲನೇ ಇಸ್ವಿ ಹೇಳಿದೆ ಯಾವುದು 2018ವರೆಗೆ 2018 19ವರೆಗೆ ಕೂಡ ವಿ ಆರ್ ಹ್ಯಾಡ್ ಓನ್ಲಿ 12 ಲ್ಯಾಕ್ ಕಾರ್ಡ್ಸ್. ಈಗ ಇವಾಗ ಗಾಟ್ 46 ಲ್ಯಾಕ್ ಕಾರ್ಡ್ಸ್. 46 ಲ್ಯಾಕ್ 12 ನಾಲ್ಕಲೆ 40 ಅಂದರೆ 39 ಲಕ್ಷ ಕಾರ್ಡ್ ಜಾಸ್ತಿ ಆಯಿತು. 18 ಅಂದರೆ 6 ವರ್ಷದಲ್ಲಿ 3 ವರ್ಷದಲ್ಲಿ 3 ವರ್ಷದಲ್ಲಿ 3 ವರ್ಷ. ಓಕೆ, ಕೋವಿಡ್ ಆದಮೇಲೆ ಓಕೆ ಗೊತ್ತಾಯ್ತು. ಸೊ 39 ಲ್ಯಾಕ್ಸ್ ಕಾರ್ಡ್ ಜಾಸ್ತಿ ಆಯಿತು. ಹೌದು. 39 ಲ್ಯಾಕ್ಸ್ ಕಾರ್ಡ್ ಜಾಸ್ತಿ ಆದಮೇಲೆ ಏನಾಗೈತೆ, ಈಗ ಒಂದು ಸುಮ್ಮನೆ ಉದಾಹರಣೆಗೆ ಹಾವೇರಿ ಜಿಲ್ಲೆ ನಾನು ಉದಾಹರಣೆ ಕೊಡ್ತೇನೆ. ಹಾವೇರಿ ಜಿಲ್ಲೆಯಲ್ಲಿ 3 ಲಕ್ಷ ಕಾರ್ಡ್ ಇದ್ದಾವೆ. ಹೌದು. ಆಯಿತಾ? ಸೊ ಪ್ರತಿಯೊಬ್ಬರು ಈಗ ಲೇಬರು, ಅವ್ನ ಪ್ರೊಫೆಸರು ಲೇಬರ್ ಕಾರ್ಡ್ ಇದೆ ಅವನ ಹತ್ರ. 50 ಎಕರೆ ಇರ್ತಕ್ಕಂಥ ಭೂಮಿಯನ್ನು ಕೂಡ ಕೆಲವರು ಲೇಬರ್ ಕಾರ್ಡ್ ಇದೆ. ಇಲ್ಲಿ ಲೇಬರ್ ಕಾರ್ಡ್ಗಳು. ಹಂಗಾಗಿ ನಾವೇನು ಮಾಡಿದ್ವಿ, ಮನೆ ಒಂದು ಆಡಿಟ್ ಮಾಡಿಸಿ 3 ಲಕ್ಷ ಕಾರ್ಡ್ಲಿಂದ ತೆಗೆದ್ರೆ ನಾವು 30,000 ಕಾರ್ಡಿಗೆ ಬಂದಿದ್ದೀವಿ ಈಗ. ಖಂಡಿತ. ಇಲ್ಲಿ ಉದಾಹರಣೆ ಕೊಟ್ಟು ಮಾಡಿದ್ದು ತುಂಬಾ ಹೇಳ್ಬಿಟ್ಟು ನನಗೆ ಒಂದು ಅವಕಾಶ ದಯವಿಟ್ಟು ಉತ್ತರ ಕೊಡಲಿ ಅವರು. ಸೊ ಈಗೇನಾಗಿದೆ, ನಮ್ಮಲ್ಲಿ ಬಂದಿರತಕ್ಕಂಥದ್ದು 15 ಲಕ್ಷ ಅರ್ಜಿಗಳಿದೆ. ಬರೇ ಸ್ಕೂಲ್ ಸ್ಟೈಫಂಡಿಗೆ, ಸ್ಕಾಲರ್ಶಿಪ್ಪಿಗೆ 15 ಲಕ್ಷ ಅರ್ಜಿಗಳು ಬಂದಿದ್ದಾವೆ. ಮತ್ತು 15 ಲಕ್ಷ ಅರ್ಜಿಗಳಿಗೆ ನಾನು ಕಳೆದ ಸರ್ಕಾರ ಪ್ರಕಾರ ದುಡ್ಡು ಕೊಟ್ಟರೆ ನನಗೆ 3,500 ಕೋಟಿ ಬೇಕು. ಕಳೆದ ಸರ್ಕಾರ ಏನು ಮಾಡ್ತು, 6,000ಗೆ 12,000 ಕೊಡ್ತು, 12,000ಗೆ 20,000 ಕೊಡ್ತು, 20,000ಗೆ 40,000 ಕೊಡ್ತಾ ಹೋಯ್ತು. ದುಡ್ಡು ಇತ್ತು, 13,000 ಕೋಟಿ ಇತ್ತು. ಆವಾಗ ಬರೀ ಅರ್ಜಿಗಳು 2 ಲಕ್ಷ ಅರ್ಜಿ ಇದ್ದು. ಈಗ 15 ಲಕ್ಷ ಅರ್ಜಿ ಇದೆ. ಅದಕ್ಕೆ ನಾವು ಬಂದಮೇಲೆ ಏನು ಮಾಡಿದ್ವಿ, ಒಂದು ಮಾನದಂಡ ಮಾಡಿದ್ವಿ. ಬೇರೆ ಇಲಾಖೆಗಳು ಏನು ದುಡ್ಡು ಕೊಡ್ತಾ ಇದ್ದಾವೆ ಅದರ ಅನುಗುಣವಾಗಿ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೀವಿ. ಈ ಆ ಥರ ಕೊಟ್ಕೊಂಡು ಹೋದರೆ ಕಳೆದ ಸರ್ಕಾರ ಈ ಸ್ಕಾಲರ್ಶಿಪ್ಗೆ ಅಂತ ಎಷ್ಟು ಸ್ಪೆಂಡ್ ಮಾಡಿತ್ತು? 700 crores, 800 crores, ಟೋಟಲ್ 2,500 ಸರ್, ಮತ್ತೆ ನೀವು ಕಮ್ಮಿನೂ ಮಾಡಿದ್ರಿ ಈ ಸಲ. ಅದನ್ನ ಕೇಳಿಸ್ಕೊಳ್ಳೋ ಮಾರೆ. ಅಲ್ರಿ ಅವ್ರು 2 ಲಕ್ಷ ಅರ್ಜಿ ಇತ್ತು ಅವಾಗ. ಈಗ 15 ಲಕ್ಷ ಅರ್ಜಿ ಬಂದೈತೆ. ನಾನು 15 ಲಕ್ಷ ಅರ್ಜಿ ನನಗೆ ಕಳೆದ ಸರ್ಕಾರ ಅಷ್ಟೇ ದುಡ್ಡು ಕೊಟ್ಟರೆ ನನಗೆ 3,500 ಕೋಟಿ ಬೇಕು. ನನಗೆ ಆದಾಯ ಇರತಕ್ಕಂಥದ್ದು ಕೇವಲ 1,000 ಕೋಟಿ ಮಾತ್ರ. ಇದು ಒಂದೇ ಒಂದು ಕಾರ್ಯಕ್ರಮಕ್ಕೆ. ಇನ್ನು 14 ಕಾರ್ಯಕ್ರಮಗಳಿದ್ದಾವೆ. ಕೇವಲ ಸ್ಕಾಲರ್ಶಿಪ್ಪಿಗೆ ಮಾತ್ರ ನನಗೆ 3,500 ಕೋಟಿ ಬೇಕು. ಬರೀ 2 ಲಕ್ಷ ಜನಕ್ಕೆ ನಾನು ಮುಂದೆ ಪೆನ್ಷನ್ ಕೊಟ್ಟರೆ ಅದಕ್ಕೆ 700 ಕೋಟಿ ಬೇಕು. ಆದಾಯ ಇರತಕ್ಕಂಥದ್ದು ಕೇವಲ 1,000 ಕೋಟಿ ಮಾತ್ರ. ಇದರಲ್ಲಿ ಈಗ ಉಳಿದಿರ್ತಕ್ಕಂಥ ದುಡ್ಡು 6,500 ಕೋಟಿ. ನಾನು ಆ ಪದ್ಧತಿಯಲ್ಲಿ ದುಡ್ಡು ಕೊಟ್ಟರೆ 2 ವರ್ಷದಲ್ಲಿ ಬೋರ್ಡ್ ಕ್ಲೋಸ್ ಮಾಡಬೇಕು. ಇದಿರ್ತಕ್ಕಂಥ ಸಮಸ್ಯೆ. ಅದಕ್ಕೇನು ಮಾಡ್ತಾ ಇದ್ದೀವಿ, ಒಂದು ಆದಾಯ ಜಾಸ್ತಿ ಆಗಬೇಕಂಥೇಳಿ ಜಿಯೋ ಮ್ಯಾಪಿಂಗ್ ಸಿಸ್ಟಮ್ ತರ್ತಾ ಇದ್ದೀವಿ. ಇನ್ನು ಮುಂದುಗಡೆ ಯಾವುದೇ ಹೊಸ ಬಿಲ್ಡಿಂಗ್ ಆಗ್ತಾಯಿದ್ರೆ ಆಟೋಮೆಟಿಕ್ ನಮಗೆ ದುಡ್ಡು ಬರೋಂಗೆ ಆಗುತ್ತೆ, ಸೋರಿಕೆ ಕಮ್ಮಿ ಆಗುತ್ತೆ. ಒಂದು. ಎರಡನೇದು, ಹಿಂದುಗಡೆ 2007 ಇಲ್ಲಿವರೆಗೆ ಯಾವ್ಯಾವ ಬಿಲ್ಡಿಂಗ್ಗಳು ನಮಗೆ ದುಡ್ಡು ಕೊಡಲಿಲ್ಲ, ಅದ್ರ ಬಗ್ಗೆ ಒಂದು ರಿಹರ್ಸಲ್ ಮಾಡಲಿಕ್ಕೆ, ಅದ್ರ ಬಗ್ಗೆ ಒಂದು ರೀಕನ್ಸಲ್ಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ ಇನ್ನೊಂದು ವರ್ಷ ಆದಮೇಲೆ ಬಹುತೇಕ ನಮಗೆ ರೆವೆನ್ಯೂ ಒಂದು 2,500-3,000 ಕೋಟಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಈ ಬೋಗಸ್ ಕಾರ್ಡ್ನ ತೆಗಿತಾ ಇದ್ದೀವಿ. ಇನ್ನು ಮುಂದುಗಡೆ ಬರ್ತಕ್ಕಂಥ ದಿನಗಳಲ್ಲಿ ಯಾರೊಬ್ಬರನ್ನ ಕಾರ್ಡ್ ರಿನ್ಯೂವಲ್ ಮಾಡಬೇಕಂದ್ರೆ ಒಂದು ಪ್ರೊಸೀಜರ್ ಸೆಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದುಗಡೆ ಕೂಡ ಆನ್ಲೈನೇ, ಯಾವನು ನಮ್ಮ ಕನ್ಸ್ಟ್ರಕ್ಷನ್ ಲೇಬರ್ ಅದನ್ನೇ ಅವ್ನು ಎಲ್ಲಿ ಕೆಲಸ ಮಾಡಿದಾನೆ ಎಲ್ಲಿಲ್ಲ, ಆನ್ಲೈನ್ ಸಿಸ್ಟಮ್ ನಮಗೆ ಬರೋಂಗೆ ಒಂದು ಸಿಸ್ಟಮ್ ತರ್ತಾ ಇದ್ದೀವಿ. ಇನ್ನೊಂದು ವರ್ಷ ಅಡಿಯಲ್ಲಿ ಬಹುತೇಕ ಇದಕ್ಕೊಂದು ಸಮಸ್ಯೆಗೆ ಖಂಡಿತವಾಗಿ ಪರಿಹಾರ ಬಗೆಹರ್ತೀವಿ. ನೀವು ಕೇಳ್ತಕ್ಕಂಥ ಪ್ರಶ್ನೆ, ಇನ್ನೂ ಎಷ್ಟು ಅರ್ಜಿ ಬಂದು ಕೂಡ ದುಡ್ಡು ಕೊಡ್ತೀವಿ, ಬಟ್ ಅಷ್ಟು ದೊಡ್ಡ ಪ್ರಮಾಣದ ದುಡ್ಡು ಕೊಡೋಕ್ಕೆ ಬರೋದಿಲ್ಲ. ಈ ಲೋಕಸಭೆ ಚುನಾವಣೆ ಏನು ಬರ್ತಾ ಇದೆ, ಇದರಲ್ಲಿ BJP ಮತ್ತು ಅದರ ಎಕೋಸಿಸ್ಟಮ್, ಆ ಎಕೋಸಿಸ್ಟಮ್ ಈ ಸಮಾಜವನ್ನು ತೀರಾ ನಾನು ಟೆರರಿಸಮ್ ಅಂತಲೇ ಹೇಳಕ್ಕೆ ಬಯಸ್ತೀನಿ. ಆ ರೀತಿಯ ಚರ್ಚೆಗಳನ್ನು ಎತ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವರು ನಮ್ಮ ಈಶ್ವರಪ್ಪನವರು, ಪ್ರಭಾಕರ್ ಭಟ್ರು, ಇನ್ಯಾರೋ ಜಗದೀಶ್ ಕಾರಂತರು, ಹೀಗೆ ಇವ್ರನ್ನೆಲ್ಲರನ್ನೂ ಒಂದು ಅಂದರೆ ಈ ನಮ್ಮ ಏನು ಒಳಗಲ್ವಾ ಅಲ್ಲಲ್ಲ ಒಳ ಹಾಕಕ್ಕೆ ಅವ್ರನ್ನ ಕಂಟ್ರೋಲ್ ಮಾಡಿ ಈ ಸಮಾಜ ಸ್ವಾಸ್ಥ್ಯವಾಗಿ ನಾವು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಚರ್ಚೆಗಳಾಗಲಿ, ಬಟ್ ಇಂಥವ್ರನ್ನ ಕಾನೂನು ಮುಖಾಂತರ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಸರ್ಕಾರ ಫೇಲ್ ಆಗಿದೆ ಅಂತ ನನ್ನ ಇಲ್ಲ. ನೀವು ಫೇಲ್ ಆಗಿದೆ ಅಂತ ಏನಿಲ್ಲ. ಬೇಕಾದ್ರೆ ನೋಡಿ FIR ಅಂತೂ ಆಗಿರುತ್ತೆ. FIR ಆದ ತಕ್ಷಣ ಏನಾಗಿರುತ್ತೆ, ಟೆಕ್ನಿಕಲಿ ಕೋರ್ಟ್ ಮರಿ ಹೋಗಿರ್ತಾರೆ, ಬೇಲ್ ತೊಗೊಂಡಿರ್ತಾರೆ. ಅದು ಸಹಜವಾಗಿ ಎಲ್ಲರೂ ಮಾಡ್ತಾರೆ.
ನಮ್ಮ ಮೇಲೆ ಎಫ್ ಐ ಆರ್ ಆಗಲಿ, ಪ್ರೊಸೀಜರ್ ಪ್ರಕಾರ ಸರ್ಕಾರ ಅಂತೂ ಖಂಡಿತವಾಗಿ ಎಫ್ ಐ ಆರ್ ಮಾಡಿರ್ತದೆ, ಮಾಡಿದ್ದಾರೆ ಕೂಡ. ಇದ್ರ ಬಗ್ಗೆ ಚರ್ಚೆನೂ ಆಗಿದೆ, ನನ್ನ ಪ್ರಕಾರ ಮಾಡಿದ್ದಾರೆ. ಸೊ ನಿಮ್ಮ ಮಾಹಿತಿಗೆ ಸರ್ಕಾರ ಆ್ಯಕ್ಟ್ ಮಾಡಿಲ್ಲ ಅಥವಾ ಸರ್ಕಾರ ಇಂಥವ್ರನ್ನ ಕಡಿವಾಣ ಹಾಕೋದಿಲ್ಲ ಅಂತೇನಲ್ಲ. ರೂಲ್ ಪ್ರಕಾರ, ಪ್ರೊಸೀಜರ್ ಪ್ರಕಾರ, ಐ ಪಿ ರೂಲ್ಸ್ ಪ್ರಕಾರ ಏನಾಗಬೇಕು ಅದು ಖಂಡಿತವಾಗಿ ಅಲ್ಲಿ ಆ ಸೆಕ್ಷನ್ಸ್ಗಳು ಯಾವ ಆಗಬೇಕು ಹಾಕಿರ್ತೀವಿ, ಅದು ಡೆಫಿನೆಟ್ಲಿ ತೊಗೊಂಡಿರ್ತಾರೆ. ಇನ್ನೊಂದೇನಾಗಿದೆ, ಇತ್ತೀಚಿನ ದಿನಮಾನಗಳಲ್ಲಿ ಈ ಚುನಾವಣೆ ಬಂದಾಗ ಈ ಥರ ಮಾತನಾಡ್ತಕ್ಕಂಥದ್ದು ಪೊಲಿಟಿಕಲ್ ಪಾರ್ಟಿಗಳು ಕೆಲವರಿಗೆ ಇದು ಈ ಥರ ಮಾತಾಡಿದ್ರೆ ಅವ್ರಿಗೆ ಭಾಳ ಗೇನ್ ಸಿಗ್ತಕ್ಕಂಥ ಮಾತಾಡ್ತಾರೆ. ಸೊ ನಮ್ಮ ಸರ್ಕಾರ ಇಂಥವ್ರು ಯಾರೇ ಇರಲಿ ಡೆಫಿನೆಟ್ಲಿ ಕ್ರಮ ತೊಗೊಂಡಿದೆ, ಮುಂದೆನೂ ತೊಗೊಳ್ತೀವಿ. ಅದ್ರ ಬಗ್ಗೆ ಯು ಬಿ ಲೀಸ್ಟ್ ಅಶ್ಯೂರ್ಡ್. ಸರ್ವೆಗಳು ಬಂದು ಸಂತೋಷ್ ಲಾಡ್ ಅವರೇ, ನಾನು ನ್ಯಾಷನಲ್ ಲೆವೆಲ್ಗೆ ಆಮೇಲೆ ಬರ್ತೀನಿ. ಕರ್ನಾಟಕದಲ್ಲಿ ಒಂದು ಸರ್ವೆ ಹೇಳುತ್ತೆ ಕಾಂಗ್ರೆಸ್ 4, ಇನ್ನೊಂದು ಸರ್ವೆ ಹೇಳುತ್ತೆ ಕಾಂಗ್ರೆಸ್ 5 ಅಂತ. ಸಿಂಗಲ್ ಡಿಜಿಟ್ ನಂಬರ್ಸ್ ಕೊಡ್ತಾ ಇದ್ದಾರೆ. ಏನನ್ಸುತ್ತೆ ಇದು ನೋಡಿದ್ರೆ? ಇಲ್ಲ, ನಾನು ಈ ಸರ್ವೆಗಳು ಯಾವ ಬೇಸಿಸ್ ಮೇಲೆ ಮಾಡಿದರೆ ಏನೋ ಗೊತ್ತಿಲ್ಲ. ಒಂದು, ನೀವೇನೇ ಮಾಡಿದ್ರು ಈ ದೇಶದ ರಾಜಕಾರಣದಲ್ಲಿ ಜಾತಿ ವ್ಯವಸ್ಥೆ ಇದ್ದೇ ಇದೆ, ಅದನ್ನು ನಾವು ಒಪ್ಪಬೇಕು, ನೀವು ಒಪ್ಪಬೇಕು. ಈಗೇನು ಅವ್ರದ್ದು ಒಂದೇ ಒಂದು ಫ್ಯಾಕ್ಟು, ಬಿ ಜೆ ಪಿಯವ್ರದ್ದು ಒಂದೇ ಒಂದು ಫ್ಯಾಕ್ಟ್ ಈಗ ಇರ್ತಕ್ಕಂಥ ಏನಂತಂದರೆ, ದೇ ಆರ್ ಥಿಂಕಿಂಗ್ ದಟ್ ರಾಮ ಮಂದಿರ ಮಾಡಿಬಿಟ್ಟಿವಿ ಅನ್ನೋದು ಒಂದು ಭಾಳ ದೊಡ್ಡ ಅವ್ರ ತಲೆಯಲ್ಲಿದೆ. ರಾಮ ನಮ್ಮೆಲ್ಲರಿಗೂ ದೇವ್ರದಾನೆ. ಈ ದೇಶದಲ್ಲಿ ಸಿಖ್ರಿಗೂ ರಾಮ ದೇವರು, ಮುಸಲ್ಮಾನರಿಗೂ ದೇವರು, ನಿಮ್ಮ ಜೈನರಿಗೂ ದೇವರು, ಎಲ್ಲರಿಗೂ ದೇವ್ರೆ. ದೇವ್ರನ್ನ ಇಂಥವ್ರನ್ನೇ ದೇವರು, ಅಂಥವ್ರನ್ನೇ ಯು ಕ್ಯಾನ್ ಮೇಕ್ ಎನಿಬಡಿ ಗಾಡ್. ಸೊ ರಾಮನ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ ನಮಗೆ. ಬಟ್ ಇವರೇನಂತಂದರೆ ಹೆಂಗೆ ಬಿಂಬಿಸ್ತಾ ಇದ್ದಾರೆ ಅಂತಂದರೆ ಸರ್, ಒಂದು, ದೇ ಆಲ್ವೇಸ್ ಸೇ ದಟ್ ಕಾಂಗ್ರೆಸ್ ಅಂದರೆ ಮುಸ್ಲಿಮಿಗೇ ಸೀಮಿತ ಇರತಕ್ಕಂಥ ಪಾರ್ಟಿ ಅಂತಕ್ಕಂಥದ್ದು ತೋರಿಸ್ಕೊಂತಾನೆ ಬಂದಿದ್ದಾರೆ. ಅವರು ರೇಡ್ ಮಾಡ್ತಿರೋದು ಇದ್ರ ಮೇಲೆ. ಓಕೆ, ಏನೋ ರಾಮ ಮಂದಿರ ಕಟ್ಬಿಟ್ಟಿದ್ದೀವಿ, ಇಡೀ ದೇಶದವ್ರು ಓಟ್ ಹಾಕ್ತಕ್ಕಂಥ ರೇಡ್ ಮಾಡ್ತಿದ್ದಾರೆ. ಬಟ್ ನನಗೆ ಈಗಿನ ಕಾಲದ 10 ವರ್ಷದ ಏನು ಯಂಗರ್ ಜನ್ರೇಷನ್ಸ್ ಬದಲಾವಣೆ ಆಗಿದ್ದಾರೆ, ಅವರು ಡೆಫಿನೆಟ್ಲಿ ಅರ್ಥ ಮಾಡ್ಕೊಳ್ತಾರೆ. ಓಕೆ. ಸೊ ನಾವು ಈ 10 ವರ್ಷದ ಫೇಲ್ಯೂರ್ಗಳು ಏನು ಬಿ ಜೆ ಪಿ ಇದೆ, ಆದಷ್ಟು ಜನರಿಗೆ ಹತ್ರ ಹೋಗ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಜಾತಿ ವ್ಯವಸ್ಥೆ ಕೂಡ ನೋಡ್ತಾ ಇದ್ದಾರೆ, ದೇ ಆರ್ ಥಿಂಕಿಂಗ್ ದಟ್ ದೇ ವಿಲ್ ರೈಡ್ ಓವರ್ ಹಿಂದೂಯಿಸಮ್. ಹಿಂದೂ ಓಟ್ಗಳ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಬರೀ ಹಿಂದೂ ಮತಗಳಿಂದನೇ ಎಲ್ಲ ಹಿಂದೂಗಳು ಅವ್ರಿಗೆ ಆಗ್ತಾರೆ ಅಂತಕ್ಕಂಥ ಅವ್ರ ವಾದ ಏನಿದೆ, ಅದು ಆಗ್ಲಿಕ್ಕಿಲ್ಲ. ಸೊ ಡೆಫಿನೆಟ್ಲಿ ಅವ್ರೇನು ಸ್ಟ್ರಾಟಜಿ ಹೇಳಿದ್ದಾರೆ, ಆ ಸ್ಟ್ರಾಟಜಿ ಆಗ್ಲಿಕ್ಕೆ ಅಕಾರ್ಡಿಂಗ್ ಟು ಮೀ ಅಟ್ಲೀಸ್ಟ್ ವಿ ಶುಡ್ ಹ್ಯಾವ್ ಅಟ್ಲೀಸ್ಟ್ 16 to 18 ಸೀಟ್ಸ್ ಬರ್ಬೋದು ಅಂತ ನನ್ನ ಕ್ಯಾಲ್ಕುಲೇಷನ್. 16 ರಿಂದ 18 ಸ್ಥಾನಗಳು. ಓಕೆ, ನ್ಯಾಷನಲ್ ಲೆವೆಲಲ್ಲಿ ಏನಾಗುತ್ತೆ? ನ್ಯಾಷನಲ್ ಲೆವೆಲಲ್ಲಿ ಅವ್ರೇನು ಪ್ರೊಜೆಕ್ಟ್ ಮಾಡ್ಕೊಂಡು 370 ಸೀಟ್ಸ್ ಅಂತ ತೋರಿಸ್ತಾ ಇದ್ದಾರೆ. ತೋರಿಸ್ತಿಲ್ಲ, ಅವರು ಹೇಳ್ತಾರೆ 370 ನಾವು ಸಿಂಗಲ್ ಹ್ಯಾಂಡೆಡ್ ಆಗಿ ಬರ್ತೀವಿ. ಸಿಂಗಲ್ ಹ್ಯಾಂಡೆಡ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನಾನು. ಕಷ್ಟ ಇದೆ ಸರ್ ಅವರಿಗೆ, ಯಾಕಂದರೆ ಸೌತ್ನಲ್ಲಿ ಅವ್ರ ಪ್ರೆಸೆನ್ಸ್ ಇಲ್ಲ. ದೇ ಆರ್ ರೈಡಿಂಗ್ ಓನ್ಲಿ ಆನ್ ಬಿಹಾರ್, ಯು ಪಿ, ಎಸ್ಪೆಷಲಿ ಯು ಪಿ, ಛತ್ತೀಸ್ಗಢ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್ ಅಂಡ್ ಯು ಪಿ. ಇವೇ ಅವ್ರ 4 ಸ್ಟೇಟ್ ಸ್ಟ್ರೆಂತ್ ಇದೆ. ಈ 4 ಸ್ಟೇಟ್ನಲ್ಲಿ ಎಲ್ಲೇ ಹೆಚ್ಚು ಕಮ್ಮಿ ಆದರೆ ದೇ ಆರ್ ಔಟ್ ಆಫ್ ಪವರ್ ಅನ್ಲಿ. ಎಲ್ಲಿ ಹೆಚ್ಚು ಕಡಿಮೆ ಆಗಬಹುದು, ಯಾಕೆ ಹೆಚ್ಚು ಕಡಿಮೆ? ಯು ಪಿ ಆಗುತ್ತೆ ನನ್ನ ಪ್ರಕಾರ. ಎಲ್ಲಿ ಟಫ್ ಫೈಟ್ ಕೊಡುತ್ತೆ? ಅಲ್ಲ, ನಾವು ಕೆಲವು ಜಾಗದಲ್ಲಿ ನಮ್ಮ ಪ್ರೆಸೆನ್ಸ್ ಇಲ್ಲ. ಹೌದು, ಗುಜರಾತ್ನಲ್ಲಿ ನಾವು ಪ್ರೆಸೆನ್ಸ್ ಇದ್ದರೂ ಕೂಡ ಮೋಸ್ಟ್ ಆಫ್ ದ ಟೈಮ್ ವಿ ಲಾಸ್ಟ್ ಪಾರ್ಲಿಮೆಂಟ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ವಿ ಮೇ ಹ್ಯಾವ್ ಅ ಪರ್ಸೆಂಟೇಜ್ ಆಫ್ ವೋಟ್ ಇದ್ರೂ ಕೂಡ ನಮಗೆ ನ್ಯೂಮರಿಕಲಿ ಯಾವತ್ತು ನಂಬರ್ಸ್ ಕನ್ವರ್ಟ್ ಆಗಿಲ್ಲ. ಹೌದು, ಈವನ್ ಇನ್ ರಾಜಸ್ಥಾನ್ ಆಲ್ಸೋ ನ್ಯೂಮರಿಕಲ್ ನಂಬರ್ ವೆನ್ಸ್ ಯು ಲಾಸ್ಟ್ ಇನ್ ಪವರ್ ನಮಗೆ ಕನ್ವರ್ಟ್ ಆಗಿಲ್ಲ. ಅವ್ರು 51 ಪವರ್. ಸೊ 51 ಅವ್ರು ಗೆದ್ದಿದ್ದಾರೆ ಅಲ್ಲಿ. ಎಂ ಪಿನೂ ಅದೇ ರೀತಿ. ಮತ್ತು ಅಗೇನ್ ವಿ ಹ್ಯಾವ್ ಲಾಸ್ಟ್ ಎಲೆಕ್ಷನ್ಸ್. ನನ್ನ ಪ್ರಕಾರ ಯು ಪಿ ವುಡ್ ಬಿ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ದಮ್ ದಿಸ್ ಟೈಮ್ ಟು ಗೆಟ್ ಮೋರ್ ನಂಬರ್ ಆಫ್ ಸೀಟ್ಸ್. ಸೊ ಅದೇ ರೀತಿಯಾಗಿ ಬೇರೆ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳಲ್ಲಿ ಐ ಥಿಂಕ್ ದೇ ವಿಲ್ ಬಿ ಮೈನಸ್. ಮಹಾರಾಷ್ಟ್ರ ದೇ ವಿಲ್ ಬಿ ಮೈನಸ್ ವೆರಿ ಬ್ಯಾಡ್ಲಿ. ಸೊ ಇದರಲ್ಲಿ ನೋಡ್ತಾ ಇದ್ರೆ ಐ ಡೋಂಟ್ ಥಿಂಕ್ ಸೊ ದೇ ವಿಲ್ ಹ್ಯಾವ್ ಅವರ ಮೈನಸ್ ಅನ್ನ ನೀವು ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಏನಿದೆ? ಆಗುತ್ತೆ. ಸಿ ಆಟೋಮೆಟಿಕ್ಲಿ ಒಂದು ಮೈತ್ರಿ ಅಂತ ಮಾಡಿದ್ವಿ, INDI, ಅದ್ರಲ್ಲಿ ಒಬ್ರು ಇರ್ತಾರೆ, ಒಬ್ರು ಇರೋದಿಲ್ಲ. ಹಂಗೆ ಸರ್, ಅದು ಯಾವಾಗ ಗೊತ್ತಾ, ವೆನ್ ಯು ಆರ್ ಪವರ್ಫುಲ್ ಎವ್ರಿಥಿಂಗ್ ವರ್ಕ್ಸ್ ಫಾರ್ ಯು. ದೇರ್ ಇಸ್ ಅ ಸೇಯಿಂಗ್ ವೆನ್ ನಥಿಂಗ್ ಸಕ್ಸೀಡ್ಸ್ ಲೈಕ್ ಸಕ್ಸಸ್. ಸೊ ಒಬ್ಬ ಸಕ್ಸಸ್ಫುಲ್ ಪರ್ಸನ್ಗೆ ಇನ್ನೊಬ್ಬನಿಗೆ ಅವನಿಗೆ ಕಂಪೇರ್ ಮಾಡಿದಾಗ ಅವ್ನ ಫೇಲರ್ಸೇ ಜಾಸ್ತಿ ಕಾಣ್ತವೆ. ಅದು ಕಾಮನ್. ಅದು ಈಗ ನಿಮ್ಮ 2 ಮಕ್ಕಳು ಇರ್ತಾರೆ, ಒಂದು ಮಗ ಶಾಣೆ ಅದಾನೆ, ಅವ್ನಿಗೆ ಇನ್ನೊಬ್ಬರು ಕಂಪೇರ್ ಮಾಡ್ತಾನೆ ಇರ್ತಾರೆ, ಅದು ಎವರ್ ಎಂಡಿಂಗ್. ಅದು ಸೊ ದಟ್ಸ್ ಆಲ್ ಲೈಫ್. ಯಾರಿಗೆ ಕರಿತಿದ್ದೀರಿ ಅಂತ ಅಲ್ಲ ಈಗ ಅಲ್ಲ, ವೆರಿ ಗುಡ್, ಒಂದು ನಿಮಿಷ, ವೆರಿ ಗುಡ್. ದಡ್ಡ ಮಗನ ಅಂತ ಯಾರೇ ಕರಿತೀರಿ ಗೊತ್ತಾ, ಅವನು ಹಾರ್ಟ್ಫುಲಿ ಚೆನ್ನಾಗದಾನೆ, ಓಕೆ, ಕನ್ನಿಂಗ್ ಇಲ್ಲ ಅವನು. ಓಕೆ, ನೀವು ದಡ್ಡ ಮಗ ಯಾರೇ ಕರಿಕತ್ತಿರಲ್ಲ, ಅವನು ಕನ್ನಿಂಗ್ ಇಲ್ಲ, ಅವನು ಕನ್ನಿಂಗ್ ಇಲ್ಲ. ಕೆಲವು 2 ಮಕ್ಕಳದಾಗ ಒಬ್ಬ ಮಗ ಕನ್ನಿಂಗ್ ಇರ್ಬೋದು, ಕನ್ನಿಂಗ್ ಮಗ ನೀವು ಶಾಣೆ ಅಂತ ಕರಿಬೋದು. ನಮ್ಮ ಮಗ ಕನ್ನಿಂಗ್ ಇಲ್ಲ ಅಂತ ನಮ್ಮ ವಾದ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ. ಸೊ ರಾಹುಲ್ ಗಾಂಧಿ ಈ ಸಲ ಪ್ರಧಾನಮಂತ್ರಿ ಮಾಡಬೇಕು, ಪ್ರಧಾನಮಂತ್ರಿ ಆಗ್ಬೇಕಂತ ಅರ್ಹತೆ ಅವ್ರ ಹತ್ರ ಇದೆ, ರಾಹುಲ್ ಗಾಂಧಿ ಅವರಿಗೆ. ಓಕೆ, ಓಕೆ, ಅಲ್ಲ ನಾಳೆ ಅಲ್ರಿ ನಿಮ್ಮ ಹತ್ರನೂ ಅರ್ಹತೆ ಇದೆ. ವಾಟ್ ಇಸ್ ದರ್? ಪ್ರಧಾನಮಂತ್ರಿ ಯಾರನ್ನ ಆಗ್ಬೋದು, ನಂಬರ್ಸ್ ಬೇಕು ಅವರಿಗೆ. ಸೊ ನಂಬರ್ಸ್ ಬರ್ತಕ್ಕಂಥದ್ದು ಆಲ್ವೇಸ್ ಇಟ್ಸ್ ಅ ಕ್ವಶನ್ ಮಾರ್ಕ್. ಬಟ್ ದಿಸ್ ಟೈಮ್ ಐ ಪರ್ಸನಲಿ ಫೀಲ್ ದಿ ಅಮೌಂಟ್ ಆಫ್ ಎಫರ್ಟ್ಸ್ ಹಿ ಹ್ಯಾಸ್ ಮೇಡ್ ವಿತೌಟ್ ಆಲ್ ಇಸ್ ಹ್ಯೂಮಿಲೇಷನ್. ನೋಡಿ ಸರ್, ಒಂದು ಮಾತ್ರ ಹೇಳ್ತೀನಿ, ನೀವು ಇಲ್ಲಿರ್ತೀರ, ರಾಜಕಾರಣದಲ್ಲಿ ನಾವು ಇರ್ತೀವಿ. ಇಷ್ಟು ಹ್ಯೂಮಿಲೇಷನ್ ತೊಗೊಂಡು, ಇಷ್ಟು ಇನ್ಸಲ್ಟಿಂಗ್ ಎಲ್ಲ ತೊಗೊಂಡು, ಇಷ್ಟೆಲ್ಲ ಮೋಸ್ಟ್ ಆಫ್ ದ ಎಲೆಕ್ಷನ್ ಸೋತರು ಕೂಡ
ಇವತ್ತು ಜನರ ಮಧ್ಯೆ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು ತಿರುಗ್ತಕ್ಕಂಥಲ್ಲ, ಇದಕ್ಕೆ ಈಸ್ ಒನ್ ಆಫ್ ದ ಮೋಸ್ಟ್ ಟಾಲೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಲೀಡರ್. ನೀವು ಇತಿಹಾಸದ ಹುಡುಕಿದ್ರೆ ಸಿಗಲ್ಲ. ಯಾಕಂದರೆ ಇತ್ತೀಚಿನ ಮಾಡರ್ನ್ ಡೇನಲ್ಲಿ ಇಷ್ಟು ಹ್ಯೂಮಿಲೇಷನ್ ಫೇಸ್ ಮಾಡಿ ಜನರ ಜೊತೆ ಹೋಗಿ ನಿಂತ್ಕೊಂಡು ಇಡೀ ಪ್ರೊಜೆಕ್ಷನ್ ಇರ್ತಕ್ಕಂಥ ವ್ಯವಸ್ಥೆ ವಿರುದ್ಧ, ಬಿಕಾಸ್ ದ ಎಂಟೈರ್ ಮಷಿನರೀಸ್ ವಿತ್ ಮೋದಿ ಸರ್, ನೀವು ಒಪ್ತಿರಲ್ಲ, ನೀವು ಒಪ್ಪಲಿಕ್ಕಿಲ್ಲ. ದ ಎಂಟೈರ್ ಮಿಷನರಿ ಇನ್ ದ ಕಂಟ್ರಿ ಈಸ್ ಒನ್ ಸೈಡ್ ಅಗೇನೆಸ್ಟ್ ಟು ಹಿಮ್, ಬಟ್ ಸ್ಟಿಲ್ ಈಸ್ ಫೇಸಿಂಗ್ ಇಟ್. ಟುಡೇ ಆರ್ ಟುಮಾರೋ ಪೊಲಿಟಿಕ್ಸ್ ವಿಲ್ ಚೇಂಜ್. ಇವತ್ತೇನು ನಿಮ್ಮ ಅಭಿಪ್ರಾಯ ಇದೆ, 10 ವರ್ಷ ಆದಮೇಲೆ ಇದೇ ಸ್ಟುಡಿಯೋದಲ್ಲಿ ಬರ್ತೀನಿ, ನಿಮ್ಮ ಅಭಿಪ್ರಾಯನೂ ಚೇಂಜ್ ಆಗುತ್ತೆ, ಆ ನಂಬಿಕೆ ನನ್ನಲ್ಲಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟಕ್ಕೆ ಹೋಗಿ ರೀಚ್ ಆಗ್ಬೋದು ಅಂತ? ಐ ಫೀಲ್ ವಿ ವಿಲ್ ಕಮ್ ಟು ಅಟ್ಲೀಸ್ಟ್ 160 ಸೀಟ್ಸ್ ಆಗ್ಬೋದು ಸರ್. 140 to 160 ಸೀಟ್ಸ್. ಯಾವ ರಾಜ್ಯದಲ್ಲಿ ಪ್ಲಸ್ ಆಗುತ್ತೆ ನಿಮಗೆ? ನನಗೆ UP-ನಲ್ಲ, ನಮಗೆ ಸೌತ್ ಇಂಡಿಯಾನಾಗ ನಾವು ಇನ್ನೊಂದು 20-25 ಸೀಟ್ಸ್ ಜಾಸ್ತಿ ಆಗ್ತೀವಿ. ಮಹಾರಾಷ್ಟ್ರನ ಒಂದು 15 ಸೀಟ್ ಗೇನ್ ಆಗ್ಬೋದು. ಓಕೆ. ನಾರ್ತ್ ಈಸ್ಟ್ನಲ್ಲಿ ಒಂದು 10 to 11 ಸೀಟ್ಸ್ ಜಾಸ್ತಿ ಆಗ್ಬೋದು ಸರ್. 160ರಿಂದ 170 ಅಂದರೆ ಈಗಿರೋದಕ್ಕಿಂತ ಮಿನಿಮಮ್ 100 ಜಾಸ್ತಿ ಆಗೋದ್ರ ಬಗ್ಗೆ ಮಾತಾಡ್ತೀವಿ. ವೆರಿ ಅಂಬಿಷಿಯಸ್. ರಫ್ಲಿ ಒಂದು 80 ಸೀಟ್ಸ್ ಜಾಸ್ತಿ ಆಗ್ಬೋದು. ನಾವಿನ್ನು 120ವರೆಗೆ ಬರ್ಬೋದು. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ? ಖಂಡಿತವಾಗಿ ಹೊರಿತಾರೆ. ಅವರೇ ಮುಖ್ಯಮಂತ್ರಿ. ದಟ್ಸ್ ದ ಮ್ಯಾಂಡೇಟ್ ಸಿಕ್ಕಿದೆ. ಓಕೆ. ಬೈ ಚಾನ್ಸ್ ಬದಲಾವಣೆ ನೀನು ಆಗಬೇಕನ್ನಾಗಿದ್ರೆ ಅದು ನಾವ್ಯಾರು ಮಾಡೋಕ್ಕಾಗಲ್ಲ, ಹೈಕಮಾಂಡೇ ಮಾಡಬೇಕು. ಸೊ ನನ್ನ ಪ್ರಕಾರ 5 ವರ್ಷ ಖಂಡಿತವಾಗಿ ಅವರು ಹೊರಿತಾರೆ, ನನ್ನ ಪ್ರಕಾರ. ಓಕೆ. ಸಚಿವರುಗಳು ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಬೇಕು ಅಂತ ಹೈಕಮಾಂಡಿಂದ ಆದೇಶ ಇದೆಯಂತೆ, ಸಚಿವರುಗಳ ಮನಸ್ಸಿಲ್ಲ ಅಂತೆ ದಿನಾ ಸುದ್ದಿಗಳು. ಅಲ್ಲ, ನನಗಂತೂ ಹೈಕಮಾಂಡ್ನಿಂದ ಯಾವ ರೀತಿ ಬಂದಿಲ್ಲ. ಬೇರೆ ನಿಂತ್ಕೋತೀರಿ? ಅಲ್ಲ, ಬೇರೆ ಯಾರಿಗೆ ಬಂದಿದೆ ನನಗೆ ಗೊತ್ತಿಲ್ಲ. ಓಕೆ. ಐ ಡೋಂಟ್ ನೋ ಅದರ್ಸ್. ಬಟ್ ಬಂದರೆ ಇಫ್ ಹೈಕಮಾಂಡ್ ಇಸ್ ಟೆಲಿಂಗ್, ಕೆಲವರು ಒಪ್ಕೋಬೋದು, ಕೆಲವರು ಒಪ್ಕೊಳ್ಳಾರಂಗೆ, ಇಟ್ಸ್ ದೇರ್ ಪರ್ಸನಲ್ ಚಾಯ್ಸ್. ಲೋಕಸಭಾ ಚುನಾವಣೆಯ ರಿಸಲ್ಟು ಮುಂದಿನ ಸಚಿವ ಸಂಪುಟ ಹೆಂಗಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಪೊಲಿಟಿಕಲ್ ಚೇಂಜಸ್ ಎನಿ ಟೈಮ್ ಇಟ್ ಇಸ್ ಪಾಸಿಬಲ್, ಇಟ್ ಹ್ಯಾಪನ್ಸ್. ಸೊ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆಗುತ್ತಂತೂ ಹೇಳೋಕ್ಕಾಗಲ್ಲ. ಕುಡ್ ಬಿ, ಮೆ ನಾಟ್ ಬಿ. DK ಶಿವಕುಮಾರ್ ಅವರ ಕನಸು ಈ ಟರ್ಮ್ ಕನಸಾಗೆ ಉಳಿಯತ್ತಾ? ಇಟ್ಸ್ ಲೆಫ್ಟ್ ಟು ಇಟ್ಸ್ ಡೆಸ್ಟಿನಿ, ಬಿಕಾಸ್ ಯು ಆಲ್ವೇಸ್ ಬಿಲೀವ್ ಸ್ಟ್ರಾಂಗ್ಲಿ ಇನ್ ಡೆಸ್ಟಿನಿ. ಅವ್ರಿಗೆ ಆಸೆ ಇದೆ, ಇಲ್ಲ ಅಂತ ಹಣೆ ಬರದಲ್ಲಿ ಬರ್ದಿದ್ರೆ ಆಗ್ತಾರೆ ಬಿಡಿ ಅವ್ರು ಯಾವಾಗಲೂ ಹೇಳ್ತಾರೆ. ಕನ್ನಡದಲ್ಲಿ ಹೇಳ್ತಾರೆ, ಅವ್ರು ಯಾವಾಗಲೂ ಹೇಳ್ತಾರೆ. ಅವ್ರ ಹಣೆ ಬರದಲ್ಲಿದ್ದರೆ ಯಾವಾಗಲೂ ಆಗ್ತಾರೆ ಅಂತ ಅವ್ರು ಹೇಳ್ತಾರೆ. ಈಗ ಈ ವಿಷಯದಲ್ಲಿ ನಾವೆಲ್ಲರೂ ಲಿಮಿಟೆಡ್ ಆಗಿಬಿಡ್ತೀವಿ. ಈ ವಿಷಯದಲ್ಲಿ ಯಾರು CM ಆಗ್ತಾರೆ ನೆಕ್ಸ್ಟು, ಯಾರೆಲ್ಲ ಈ 2.5 ವರ್ಷ ಪೀರಿಯಡ್ ಇವರಂತೆ ಅವರಂತೆ ಕೇಳ್ತಕ್ಕದಲ್ಲಿ ನಾವು ಯಾರೂ ಸಚಿವರಿಗಾಗಿರಲಿ, ಯಾರು ಶಾಸಕರಿಗೆ ಅದ್ರ ಬಗ್ಗೆ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಸೇ. ಇಟ್ ವಿಲ್ ಬಿ ಡಿಸೈಡೆಡ್ ಬೈ ಹೈಕಮಾಂಡ್. ನಿಮ್ಮ ಅಭಿಪ್ರಾಯ ಅಂತ ಒಂದು ಕೇಳ್ತಾರಲ್ವಾ? ಅಭಿಪ್ರಾಯ ಅಲ್ಲ, ಅವ್ರು ಕೇಳಿದಾಗ ಹೇಳ್ತೀವಿ. ಡೆಫಿನೆಟ್ಲಿ ಅವ್ರು ಕೇಳಿದಾಗ ಆ ಸಿಚುವೇಶನ್ ಬಂದ ನಾವು ಅಲ್ಲಿ ಹೇಳ್ತೀವಿ. ನೀವು ಹೆಂಡತಿಗೆ 2,000 ಕೊಟ್ಟು ಗಂಡ ಬಿಯರ್ ಕುಡಿಯೋಕೆ ಹೋದಾಗ ಅವನ ಹತ್ರ ನೀವು 40 ರೂಪಾಯಿ ಜಾಸ್ತಿ ತಗೊಂಡ್ರೆ ಜಾಸ್ತಿ ತಗೋತೀರಿ. ಅವರ ಮಗುವಿಗೆ ಸ್ಕಾಲರ್ಶಿಪ್ ಬರ್ತಾಯಿತ್ತು, ಸ್ಕಾಲರ್ಶಿಪ್ ಕಡಿಮೆ ಕೊಡ್ತಾ ಇದ್ದೀರಿ. ಅವರೊಂದೇನೋ ಮನೆ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಹೋದರೆ ಮುಂಚೆ ಎಷ್ಟಿತ್ತು, ಈಗ ಎಷ್ಟು ಕೊಡಬೇಕು. ಆ ಗಿಫ್ಟ್ ಡೀಡ್ನಲ್ಲೂ ನೆನ್ನೆ ಯಾರೋ ಫೋನ್ ಮಾಡಿದ್ದಾರೆ ನನಗೆ, ಅದು ಕೂಡ ಡಬಲ್ ಆಗಿದೆ ಅಂತ. ನೀವು ಏನು ಕೊಟ್ಟಂಗಾಯ್ತು ಜನರಿಗೆ? ಅಂದರೆ ಒಂದು ಕಡೆಯಿಂದ ಕಿತ್ಕೊತೀರಿ, ಇನ್ನೊಂದು ಕಡೆ ಅದೇ ಕುಟುಂಬದಲ್ಲೇ ಗಂಡಿಂದ ಕಿತ್ಕೊಂಡು ಹೆಂಡತಿ ಕೊಡೋದು, ಆ ಮಕ್ಕಳಿಂದ ಕಿತ್ಕೊಂಡು ಹೆಂಡತಿ ಕೊಡೋದು. ಈಗ ಮೋದಿ ಡೈರೆಕ್ಟ್ ಬೆನಿಫಿಟ್ ಕೊಟ್ಟರೆ GST ಬಗ್ಗೆ ನೀವು ಮಾತಾಡೋದಿಲ್ಲ. ಹಿಂಗೆ ಕಿತ್ಕೊಂಡು ಹಂಗೆ ಕಿತ್ಕೊಂಡು ಅಲ್ಲ, ಮೊಸರು ಮೇಲೆ ಟ್ಯಾಕ್ಸ್ ಇದೆ, ತುಪ್ಪದ ಮೇಲೆ ಟ್ಯಾಕ್ಸ್ ಇದೆ, ಕರ್ಪೂರದ ಮೇಲೆ ಟ್ಯಾಕ್ಸ್ ಇದೆ, ಉದ್ದನ ಕಡ್ಡಿ ಮೇಲೆ ಟ್ಯಾಕ್ಸ್ ಇದೆ. ಇದು ಹೆಂಗೆ ಇಂಟರ್ಪ್ರೇಟ್ ಮಾಡ್ತಾರೆ ಹಂಗಿರ್ತದೆ ಮಜಾ. ಹೆಂಗಿರುತ್ತಂದ್ರೆ ಫಾರ್ ಎವ್ರಿಥಿಂಗ್ ಹೌ ಯು ವಾಂಟ್ ಇಂಟರ್ಪ್ರೇಟ್. ಕುಡಿಯೋದಕ್ಕೂ ನಾವು ಕೊಡೋದಕ್ಕೆ ಏನು ವ್ಯತ್ಯಾಸ? ಕುಡ್ದವನು ಕುಡ್ದೇ ಕುಡಿತಾನೆ. ಸ್ವಲ್ಪ 3 ನಿಮಿಷ ಕುಡಿಯೋನು ಸದಾಕಾಲ ಕುಡಿತಾನೆ. ಕಳೆದ 50 ವರ್ಷ ನೋಡ್ರಿ ಇನ್ಕ್ರೀಸ್ ಆಫ್ ರೆವೆನ್ಯೂ ಟು ಯಾವುದು ಎಕ್ಸೆಸ್ ಈಸ್ ದೇರ್. ಓಕೆ. ಇಮ್ಮೆಟ್ರಲ್ ಆಫ್ ವೆದರ್ ಯು ಗಿವ್ ಫ್ರೀ ಬೀಸ್ ಆರ್ ನಾಟ್, ದಟ್ ಈಸ್ ದೇರ್. ಸೊ ಕುಡ್ದೇ ಕುಡಿತಾನೆ. ನಾಳೆ ನಾವು ಇನ್ನು 2,000 ರೂಪಾಯಿ ಕೊಡಲಿದ್ರೇನು, ಆ ಹೆಣ್ಮಗಳು ಬಸ್ಸಿಗೆ ನಾವು ಈ 5 ಸ್ಕೀಮ್ ಮಾಡಿದ್ರೆ ಕೂಡ ಕುಡಿಯೋರೇನು ಕುಡ್ದೇ ಕುಡಿತಿದ್ರು. BJP ಸರ್ಕಾರದ್ದು ಕೊಡ್ತಾರೆ, ನಮ್ಮ ಸರ್ಕಾರದ್ದು ಕೊಡ್ತಾರೆ. ಓಕೆ. ಸೊ ಕುಡಿಯೋದಕ್ಕೂ ನಮ್ಮದಕ್ಕೆ ಯಾಕೆ ಲಿಂಕ್ ಮಾಡ್ತೀರಿ? ಅಲ್ರಿ, ನಾನು ಹೇಳೋದು ಈಗ ಮುಂಚೆ ಅವನ ಕುಡಿತದ ಬಜೆಟ್ ಒಂದು ತಿಂಗಳಿಗೆ 2,000 ಇತ್ತು ಅನ್ಕೊಳ್ಳಿ, ಈಗ 3,000 ಹೋಗ್ತಾ ಇದೆ. ಅಲ್ಲಿ ಕೇಳಿದ್ರೆ ನೀನು ಹೆಂಡತಿಗೆ 2,000 ಕೊಡ್ತಿದ್ದೀವಲ್ಲ ಅಲ್ಲ, ಅದಕ್ಕೆ ಹೇಳ್ತಿರೋದು. ಅವನು ದುಡ್ಡು ಹೆಂಡ್ತಿಲ್ಲ ತೊಗೊಳ್ಬಾರ್ದು ಅನ್ನೋದಕ್ಕೆ ಡೈರೆಕ್ಟಾಗಿ ಹೆಂಡ್ತಿಗೆ ದುಡ್ಡು ಕೊಡ್ತಿರೋದು. ಮೊದಲೇನಿತ್ತು ಅವನು ದುಡ್ಡು ಕೊಡ್ತಿದ್ದಲ್ಲ ಹೆಂಡ್ತಿಗೆ. ಹೆಂಗೆ ಇಂಟರ್ಪ್ರಿಟ್ ಮಾಡ್ತಾರೆ ಹಂಗದು ಅವನಿಗೆ ಹೆಂಗೆ ಬೇಕಾದಂಗೆ ಇಂಟರ್ಪ್ರಿಟ್ ಮಾಡ್ಬೋದು. ಈಗ ಇದು ಹೌಎವರ್ ಯು ವಾಂಟ್ ಟು ಇಂಟರ್ಪ್ರಿಟ್. ಈಗ ನೀವು ಸ್ಮಾರ್ಟ್ ಇದ್ದೀರಿ, ನೀನು ಫಲೀಮ್ ನರಿಮನ್ ನೀವೇ, ರಾಮ್ ಜಟ್ಮಲೆನೂ ನೀವೇ. ನಿಮಗೆ ಯಾರನ್ನ ಕಲಿಸ್ಕೊಡ್ಬೋದು ಹೆಂಗೆ ವಾದ ಮಾಡ್ಬೇಕು ಹೆಂಗಿಲ್ಲ ಅಂತೇಳಿ. ಅದು ಅಜಿತ್ ಹನುಮಪ್ಪನವ್ರಿಗೆ ಯಾರನ್ನ ಕಲಿಸ್ಕೊಡ್ಬೋದು ಈ ಕರ್ನಾಟಕದಲ್ಲಿ. ಸೊ ಹೆಂಗೆ ಬೇಕಾದಂಗೆ ಮಾತಾಡ್ಬೋದು. ಈಗ ಇದು ಎಡಿಟ್ ಆಗುತ್ತೆ. ಎಸ್, ಇದು ಮಾತ್ರ ಎಡಿಟ್ ಆಗಬಾರ್ದು ದಯಮಾಡಿ. ಇದೊಂದು ಪ್ರಶ್ನೆ ನಾನು ಹೇಳಿದ್ರೆ ನಿಜ ಇದೆ. ಫಲಿನಾರಿ ಎಸ್, ಒಂದು ನಿಮಿಷ ಸರ್, ಕಟ್ಟಡ ಕಾರ್ಮಿಕರು ನಿಮಗೆ ಒಂದು ಪ್ರಶ್ನೆ. ನೀವು ಅವ್ರ ಅಲಯನ್ಸ್ ಜೊತೆಗೆ ಇದ್ದೀರಾ ಇಲ್ವಾ? ಇದ್ದೀರಿ. ಒಂದು ನಿಮಿಷ ನೀವು ಅಲಯನ್ಸಲ್ಲಿ ಇದ್ದೀರಿ. ಬಟ್ ಪಂಜಾಬ್ನಲ್ಲಿ ಎಲ್ಲ 13 ಕ್ಷೇತ್ರ ನೀವು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತೀರಿ.
ಇಂಡಿಪೆಂಡೆಂಟ್ ಕಂಟ್ರಿ. ಮತ್ತು ಅಲಯನ್ಸ್ ಹೆಂಗೆ ಕರೀತಾರಲ್ಲ, ಅಲಯನ್ಸ್ ಹೆಂಗೆ? ಪಂಜಾಬಲ್ಲಿ ನಾವಿಬ್ರು ಅಲಯನ್ಸ್ ಆದರೆ ಬೆನಿಫಿಟ್ ಬಿಜೆಪಿಗೆ ಹೋಗುತ್ತೆ. ಓಕೆ. ಸೊ ಪಂಜಾಬ್ನಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದವರ ಕ್ಯಾಂಡಿಡೇಟ್ಗಳು ಪರಸ್ಪರ ಕಣದಲ್ಲಿ ಹೋರಾಡ್ತಾರೆ. ನಾವೇ ಗೆಲ್ತೀವಿ ಸರ್, 6 ಗೆಲ್ಬೋದು, 5 ಗೆಲ್ಬೋದು, ನಾವೇ ಗೆಲ್ತೀವಿ. ಅವರು ಪಂಜಾಬಲ್ಲಿ ಏನು ಸಿಕ್ಕಿದೆ ಅದು ಕಾಂಗ್ರೆಸ್ ಮತ್ತೆ ಹೇಗೆ ವಿಷಯ. ಹೆಂಗಿದೆ ಸಂತೋಷ್ ಅವರೇ? ಹಿಂಗೆ ಲೈಫ್ ಇರೋದು. ಯಾವಾಗಲೂ ಪೊಲಿಟಿಕ್ಸ್ನಲ್ಲಿ ಸಿಚುವೇಶನ್ ಎಕ್ಸೆಪ್ಟ್ ಮಾಡೋದು ಕಲಿಬೇಕು. ಓಕೆ. ಅದನ್ನು ಸುಳ್ಳು ಹೇಳಿ ಬಣ್ಣ ಹೇಳಿ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಎಲ್ಲೋ ಒಂದು ಜಾಗದಲ್ಲಿ ನಮ್ಮಲ್ಲಿ ತಪ್ಪಿದ್ರೆ ತಪ್ಪಂತ ಹೇಳ್ಬೇಕು, ಸರಿ ಇದ್ರೆ ಸರಿ ಅಂತಲೂ ಹೇಳ್ಬೇಕು. ದ್ಯಾಟ್ಸ್ ವಾಟ್ ಐ ಪರ್ಸನಲಿ ಫೀಲ್. ದ್ಯಾಟ್ಸ್ ಓಕೆ. ಸಂತೋಷ್ ಲಾಡ್ ಅವರೇ, ಡಿಸ್ಮ್ಯಾಂಟಲ್ಡ್ ವಿರೋಧ ಪಕ್ಷಗಳು ಅಂದರೆ ಒಂದು ಒಳ್ಳೆ ಮೈತ್ರಿ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಆದ್ದರಿಂದಾಗಿ ನರೇಂದ್ರ ಮೋದಿ ಈಸ್ ನಾಟ್ ಜಸ್ಟ್ ಪ್ಲೇಯಿಂಗ್ ಆನ್ ಹಿಸ್ ಸ್ಟ್ರೆಂಗ್ತ್, ಹಿ ಈಸ್ ಪ್ಲೇಯಿಂಗ್ ಆನ್ ದ ವೀಕ್ನೆಸಸ್ ಆಫ್ ಅಪೋಸಿಷನ್ ಆಲ್ಸೋ ಅಲ್ವಾ? ಅದ್ಯಾಕೆ ಸಾಧ್ಯ ಆಗ್ತಿಲ್ಲ? ಕಷ್ಟ ಇದೆ. ಸಮ್ಟೈಮ್ಸ್ ಥಿಂಗ್ಸ್ ಡೋಂಟ್ ವರ್ಕ್ಔಟ್, ಸಿಚುವೇಶನ್ಸ್ ಆರ್ ವೆರಿ ಬ್ಯಾಡ್. ಯಾಕಂದರೆ ನಮ್ಮ NDA ಅಲಯನ್ಸ್ ಏನು ಇವತ್ತು ನೋಡ್ತಾ ಇದ್ದೀವಿ, ನಾಳೆ ಮುಂದೆ ಹೋಪ್ಫುಲಿ ದೇ ಆಲ್ ವಿಲ್ ಗೆಟ್ ಟುಗೆದರ್, ವಿಲ್ ಕಮ್ ಇನ್ ಒನ್ ಕಾಮನ್ ಪ್ಲಾಟ್ಫಾರ್ಮ್, ಒನ್ ಅಜೆಂಡಾ ಅಂತ ನನಗೆ ಅಭಿಪ್ರಾಯ ಇದೆ. ಬಟ್ ಇಫ್ ಯು ಆಸ್ಕ್ ಮಿ ರೈಟ್ ನಾವು ಸೆಂಟ್ರಲ್ ಲೆವೆಲ್ಲು ಈ ಅಲಯನ್ಸ್ ಬಗ್ಗೆ ಐ ಡೋಂಟ್ ಹ್ಯಾವ್ ಮಚ್ ಐಡಿಯಾ ಆನ್ ಇಟ್. ಅಲ್ಲ, ಭರವಸೆ ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಭರವಸೆ ಅಲ್ಲ, ಈಗ ಅಲಯನ್ಸ್ ಇಲ್ಲ ಅಂದಮೇಲೆ ಒಬ್ಬರಿಗೊಬ್ಬರಿಗೆ ಭಿನ್ನಾಭಿಪ್ರಾಯಗಳು ಬಂದಾಗ ಅಲಯನ್ಸ್ ಬರ್ದಂಗೆ. ಈಗ ಇದೆ ಬಿಹಾರ್ನಾಗ ನಾವು ಅವನಿಗೆ ಮುಟ್ಟಂಗಿಲ್ಲ, ಇವನು ಅವನಿಗೆ ಮುಟ್ಟಂಗಿಲ್ಲ ಅಂತ ಆಯಿತು, ಮತ್ತು ನಂಬರ್ ಗೇಮ್ ಬಂದಾಗ ಅಲಯನ್ಸ್ ಆಗ್ಬಿಡ್ತಾರೆ ಪೊಲಿಟಿಕಲ್. ಹೌದು. ಸೊ ಹೋಪ್ಫುಲಿ ಟುಮಾರೋ ನಮ್ಮ NDA ಅಲಯನ್ಸ್ ಏನು ಇಂಡಿಯಾ ಅಲಯನ್ಸ್ ಇದೆ ಎಲ್ಲ ಒಂದೇ ಸಿಸ್ಟಮ್ನಲ್ಲಿ ಅವಾಗೇನು ಪ್ರಾರಂಭ ಮಾಡೋದು ಅದೇ ರೀತಿ ಆದರೆ ಐ ಥಿಂಕ್ ಇಟ್ ವಿಲ್ ಬಿ ಮಚ್ ಮೋರ್ ಅ ವೆರಿ ಸ್ಟ್ರಾಂಗ್ ಫಾರ್ಮಿಡಬಲ್ ಫೋರ್ಸ್. ಓಕೆ. ಇಲ್ಲಾದರೆ ಇಂಡಿವಿಜುವಲಿಸ್ಟಾಗಿ ಅವರವ್ರು ಆ ಸ್ಟೇಟ್ನಲ್ಲಿ ಫೈಟ್ ಮಾಡ್ತಾರೆ. ಸ್ಟ್ರಾಂಗ್ ಅಲಯನ್ಸಿಗೆ ಬೇಸಿಕ್ ನೀಡ್ ಏನಂದರೆ ಸ್ಟ್ರಾಂಗ್ ಕಾಸ್ ಇರಬೇಕು. ಈಗ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತೆಗೆದು ಎಲೆಕ್ಷನ್ಗಳನ್ನು ಘೋಷಣೆ ಮಾಡಿದಾಗ ಒಂದು ಕಾಸ್ ಇತ್ತು, ಇಂದಿರಾ ಗಾಂಧಿನ ಸೋಲಿಸಬೇಕು ಅಂತ. ತಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಬಂದರು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು. ದೇ ಮರ್ಜ್ಡ್ ಇನ್ ಟು ಒನ್ ಪಾರ್ಟಿ. ಇಲ್ಲ, ಇದು ಒಂದು ಸ್ಟ್ರಾಂಗ್ ಕಾಸ್ ಅಂತ. ಎಮರ್ಜೆನ್ಸಿ ಅನ್ನೋದು ಈ ದೇಶಕ್ಕೆ ಮಾರಕವಾಗಿತ್ತು, ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿತ್ತು, ಸಂವಿಧಾನವನ್ನು ಕೊಂದು ಹಾಕಿದ್ರು, ಅದರಿಂದ ಸೋಲಿಸ್ಬೇಕು ಅಂತ. ಅಂಥ ಕಾಸ್ ಇಲ್ವಾ ಈಗ? ಅಲ್ಲ, ಇದೇ ಏನಾಗಿದೆ, ಇಂಡಿವಿಜುವಲಿಸ್ಟಿಕ್ ಆಗಿ ಸಿಚುವೇಶನ್ಸ್ ಆಫ್ ಚೇಂಜ್ ಲಾಟ್. ಅವಾಗ ನೀವು ಹೇಳ್ದಂಗೆ ಅವಾಗ ದಳ ಒಂದಿತ್ತು, ಜನತಾ ದಳ ಸ್ಟಾರ್ಟ್ ಆಯಿತು, ಬಿಕಮ್ ಎ ನ್ಯಾಷನಲ್ ಪಾರ್ಟಿ. ಈಗೇನಾಯಿತು, ಆ ಥರ ನ್ಯಾಷನಲ್ ಪಾರ್ಟಿ ಆಗ್ತಕ್ಕಂಥ ಫಾರ್ಮ್ ಇಲ್ಲ. ಬಿಕಾಸ್ ಎವ್ರಿಬಡಿ ರೀಜ್ನಲಿ ಅವ್ರ ಏರಿಯಾದಲ್ಲಿ ಸ್ಟ್ರಾಂಗ್ ಇದ್ದಾರೆ. ಲಾಲು ಅವರು ಬಿಹಾರ್ನಲ್ಲಿ ಸ್ಟ್ರಾಂಗ್ ಇದ್ದಾರೆ, ನಮ್ಮ ಸ್ಟ್ರಾಂಗೆಸ್ಟ್ ಅಲಯನ್ಸ್. SP ಅವರು ಅಲ್ಲಿ ಸ್ಟ್ರಾಂಗ್ ಇದ್ದಾರೆ. ಸೊ ನಾವು ರಾಜಸ್ಥಾನಲ್ಲಿ, ಗುಜರಾತ್ನಲ್ಲಿ ವಿ ಆರ್ ಅಂಬಿಷನ್, ಬಟ್ ವಿ ಆರ್ ನಾಟ್ ಗೆಟಿಂಗ್ ನಂಬರ್ಸ್. ಸೊ ಸುಮ್ಮನೆ ಉದಾಹರಣೆ ಕೊಡ್ತೀನಿ, ಹಂಗೇನಿಲ್ಲ. ಈಗ ನೀವು ಹ್ಯೂಮನ್ ಇಂಡೆಕ್ಸ್ನಾಗ ತೊಗೊಂಡ್ರೆ ಸುಮ್ಮನೆ ಜಸ್ಟ್ ಅಕಾಡೆಮಿಕ್ ಆಗಿ, ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್, ಗುಜರಾತ್ ಈಸ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್ ಇನ್ ಸ್ಟೇಟ್. ಗುಜರಾತ್ ಈಸ್ ನಾಟ್ ಇನ್, ಜ್ಯೋತಿ ಬಸು 5-6 ಟೈಮ್ ಗೆದ್ದರು. ಬೆಂಗಾಲ್ ಈಸ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್. ನಾವೆಷ್ಟೇ ಹೊಡೆದಾಡ್ಕೊಂಡು ನಮ್ದು ಒಂದೊಂದು ಸರ್ಕಾರ ಚೇಂಜ್ ಆದರೆ ಸೌತ್ ಇಂಡಿಯಾ ಓನ್ಲಿ ಈಸ್ ಫಾರ್ ಬೆಟರ್ ಇನ್ ಆಲ್ ಹ್ಯೂಮನ್ ಇಂಡೆಕ್ಸಸ್. ಲಿಟ್ರಸಿ ರೇಟು, ಎಜುಕೇಷನು, ಡೆವಲಪ್ಮೆಂಟು, ನಮ್ಮ ಎಂಟರ್ಪ್ರಿನರ್ಶಿಪ್, ದಿಸ್ ಆಲ್ ಡಿಬೇಟಬಲ್ ಇದೆ. ಸೊ ಪೊಲಿಟಿಕಲ್ ರಿಸಲ್ಟಿಗೆ ಪರ್ಫಾರ್ಮೆನ್ಸಿಗೆ ನೀವು ಲೆಕ್ಕ ಕಟ್ಕೊಳಕ್ಕೆ ಹೋಗ್ಬೇಡ್ರಿ. ಪೊಲಿಟಿಕಲ್ PV ನರಸಿಂಹರಾವ್ ಭಾಳ ಅದ್ಭುತವಾದಂಥ ಚೇಂಜಸ್ ಮಾಡಿದ್ರು. ಮನಮೋಹನ್ ಸಿಂಗ್ರವ್ರು ಕೂಡ ಅದ್ಭುತವಾದಂಥ ಚೇಂಜಸ್ ಮಾಡಿದ್ರು. ದೇ ವರ್ ನಾಟ್ ಪಾಪ್ಯುಲರ್. ಜಸ್ಟ್ ಬಿಕಾಸ್ ಈಸ್ ಪಾಪ್ಯುಲರ್, ಡೋಂಟ್ ಅಸ್ಯೂಮ್ ದಟ್ ಎವ್ರಿಥಿಂಗ್ ಈಸ್ ಕರೆಕ್ಟ್. ಜಸ್ಟ್ ಬಿಕಾಸ್ ಈಸ್ ಮೀಕ್, ಡೋಂಟ್ ಥಿಂಕ್ ದ ಎವ್ರಿಥಿಂಗ್ ಈಸ್ ರಾಂಗ್. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಸೊ ಇದು ಅರ್ಥ ಮಾಡ್ಕೊಳ್ಳೋದ್ವರೆಗೆ ಗೇಮ್ ಹೋಗ್ಬಿಡುತ್ತೆ ನಮ್ಗೆ. ನಾನು ಮತ್ತೆ ನಮ್ಮ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಮೋದಿನ ಸೋಲಿಸೋದು ಒಂದು ಕಾಸ್, ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು. ಒಂದೇ ಕಾಸ್ ಇಸ್ ನಾಟ್ ಅ ಸ್ಟ್ರಾಂಗ್ ಇನಫ್. ಅಲ್ಲ, ಒಂದು ಬೈಂಡಿಂಗ್ ಫ್ಯಾಕ್ಟರ್ ಆಗ್ತಿಲ್ಲ. ಒಂದೇ ಒಂದು ಬೈಂಡಿಂಗ್ ಫ್ಯಾಕ್ಟರ್ ಬಿಜೆಪಿ ಇಲ್ಲೇ ಇದ್ದಾರೆ. ನಮಗೆ ಒಂದೇ ಒಂದು, ನೀವು ಒಂದು ತಿಂಗಳ TV ಆಫ್ ಮಾಡಿಬಿಡ್ರಿ. ಅಲ್ಲ, ಐಮ್ ಟೆಲಿಂಗ್, ಐಮ್ ನಾಟ್ ಜೋಕಿಂಗ್. ಓಕೆ. ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಅ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಓಕೆ. ಇಲ್ಲಿ ಚಾಲೆಂಜ್ ಇದೆ ನಮಗೂ. ಬಿಜೆಪಿ ಸ್ನೇಹಿತರು ಇಲ್ಲಿದ್ದಾರೆ. ಇಫ್ ಯುವರ್ ಲೀಡರ್ ಇಸ್ ಸೋ ಪಾಪ್ಯುಲರ್, ಗಿವ್ ಅಸ್ ಈಕ್ವಲ್ ಆಪರ್ಚುನಿಟಿ. ಇಫ್ ನಾಟ್, ಕ್ಲೋಸ್ ದ TV ಫಾರ್ 1 month. ಎಲ್ಲ ಕೆಲಸ ಮಾಡಿದ್ದೀರಿ. ಜಸ್ಟ್ ಇಟ್ಸ್ ಅ ಕ್ವಶನ್, ಡೋಂಟ್ ಟೇಕ್ ಇಟ್ ನೆಗೆಟಿವ್ಲಿ. ಸಂತೋಷ್ ಲಾಡ್ ಅವರು 2014 ಮೋದಿ ಪ್ರಧಾನಿಯಾಗಿದ್ದು, ಅದರ ನಂತರ ನಡೆದಂಥ ವಿಧಾನಸಭಾ ಚುನಾವಣೆಗಳನ್ನು ತಗೊಂಡ್ರೆ ರಾಜಸ್ಥಾನ ಸೋತರು, ಹೌದು, ಮಧ್ಯಪ್ರದೇಶ ಸೋತಿದ್ರು, ಹೌದು. ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮಗೆ ಓಟ್ಗಳನ್ನು ತಂದುಕೊಳ್ಳುವ ಕ್ಷಮತೆಯನ್ನು ಹೊಂದಿದಾರಲ್ಲ, ಆ ಕ್ಷಮತೆ ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ತಂದುಕೊಡುವ ಕ್ಷಮತೆಗೆ ಹೋಲಿಸಿದರೆ ಅದು ಜಾಸ್ತಿ. ಕರ್ನಾಟಕದಲ್ಲಿ ಇಟ್ಟೆಲ್ಲ ಗಲ್ಲಿಗೂ ಮಾಡಿದ್ರಪ್ಪ.
ಅರೆ ಮತದಾರನ ಒಂದು ವಿವೇಚನೆಯನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಹಂಗಿದ್ರೆ ಟಿವಿ ನೋಡ್ಕೊಂಡು ಓಟ್ ಹಾಕ್ಬಿಡ್ತಾರೆ, ಟಿವಿ ನೋಡ್ಕೊಂಡು ಓಟ್ ಹಾಕ್ಬಿಡ್ತಾರೆ. ಯಾಕೆ? 66 ಸ್ಥಾನಕ್ಕೆ ಬಂತ್ರಿ ಬಿಜೆಪಿ. ಹೇಳ್ತೀನಿ. ಇದೇ ಮೋದಿ ಬಂದು ನನ್ನ ನೋಡ್ಕೊಂಡು ಓಟ್ ಹಾಕ್ರಿ ಅಂದ್ರೆ ಕರ್ನಾಟಕದ ಮತದಾರ ಕೇಳಲಿಲ್ಲ. ಹೇಳ್ತೀನಿ. ಇಲ್ಲಿನ ಈಗ ಜನ ಪರ್ಫಾರ್ಮೆನ್ಸಿಗೆ ಬೆಲೆ ಕೊಡೋದಿಲ್ಲ, ಅಭಿವೃದ್ಧಿಗೆ ಬೆಲೆ ಕೊಡೋದಿಲ್ಲ, ಬೆಲೆ ಕೊಡೋದೇ ಬೇರೆ ವಿಷಯಗಳಿಗೆ. ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ತು ಹಂಗಿದ್ರೆ? ಬ್ಯೂಟಿಫುಲ್, ವೆರಿ ನೈಸ್ಲಿ ಯು ಅನಲೈಸ್ಡ್. ಇಲ್ಲಿ ಏನಾಗುತ್ತೆ ಅಂತಂದರೆ ದಿ ಎಂಟೈರ್ ಮೀಡಿಯಾ, ಸಾರಿ, ನೀವು ಅವ್ರ ನೆಗೆಟಿವ್ ಇಲ್ಲ ಅಂದರೆ ಯಾವುದೇ 10 ವರ್ಷದ ಸರ್ಕಾರದ ಒಂದು ನೆಗೆಟಿವ್ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯತಿಯಲ್ಲಿ 1 ವರ್ಷ ಇದ್ದರೆ ಅವ್ನ ವಿರುದ್ಧ ಲಬ್ ಹೊಡ್ಕೊಂತಾರೆ ಜನ, ಲಬ್ ಹೊಡ್ಕೊಂತಾರೆ. 10 ವರ್ಷ ಈ 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ವಿರುದ್ಧ ಒಂದು ಎಲ್ಲಿ ಯಾವುದು ಡಿಬೇಟೇ ಇಲ್ಲ ವಿರುದ್ಧ. ಸಂತೋಷ್ ಲಾಡ್ ಅವರೇ, ಹೌದು, ನಿಮಗೆ ಬೇಕಾಗದನ್ನು ನೀವು ಹೇಳೋದಕ್ಕೆ ನಿಮಗೆ ವೇದಿಕೆಗಳಿದೆ. ಹೌದು. ಇಲ್ಲಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ಯಾಕಂತ ಒಂದು ನಿಮಿಷ. ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮಗೆ ಓಟುಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದಷ್ಟು ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ಓಟ್ ಹಾಕ್ಸೋದಕ್ಕೆ ಅವ್ರಿಗೆ ಆಗಿಲ್ಲ. ಅದೇ ಹೇಳ್ತಿದ್ದೇನೆ ನೋ, ಮೋದಿ ಚರಿಷ್ಮಾ ಟಿವಿಲಿ ಕಾಣಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಗೆಲ್ತಾ ಇದೆ ಅನ್ನೋದಾಗಿದ್ರೆ ವಿಧಾನಸಭಾ ಚುನಾವಣೆಗಳನ್ನು ಗೆದ್ಕೊಂಡು ಬರ್ಬೋದು. ಅಲ್ಲಿ ಅದು ಈಗ ಒಂದು ಸ್ಟೇಟ್ ಎಸ್ ಕಮ್ ಪೀಪಲ್ ಆರ್ ವೆರಿ ಸ್ಮಾರ್ಟ್ಲಿ ಕ್ರಾಸ್ ವೋಟೆಡ್. ವಾಟ್ ನ್ಯಾಷನಲ್ ಲೆವೆಲ್ ಬಂದಾಗ ನೀವು ಅವ್ರ ನೆಗೆಟಿವೇ ಇಲ್ಲಲ್ಲ. ಸ್ಟೇಟ್ನಲ್ಲಿ ಬಿಜೆಪಿ ವಿರುದ್ಧನ ನೆಗೆಟಿವ್ ಇದೆ, ಕಾಂಗ್ರೆಸ್ ವಿರುದ್ಧ ನೆಗೆಟಿವ್ ಇದೆ, ಆಯ್ತಾ? ಈಗ ನಮ್ದೇನು ಒಂದು ಪ್ಲಾಟ್ಫಾರ್ಮ್. ಸರ್, ಮೈ ರಿಕ್ವೆಸ್ಟ್ ಯು, ಇಫ್ ಯು ವಾಂಟ್ ಟು ಗ್ರೈಂಡ್ ಮೀ, ಯು ಕ್ಯಾನ್ ಗ್ರೈಂಡ್ ಮೀ. ಮೈ ಫಂಡಮೆಂಟಲ್ ಕ್ವಶನ್ ರೈಸಸ್ ಸೇಮ್ ಥಿಂಗ್. ಇನ್ ಲಾಸ್ಟ್ 10 years ಈಸ್ ದರ್ ಎನಿ ಪ್ರಾಪರ್, ಅಂದರೆ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಇಲ್ಲ. 10 ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಇಲ್ಲ. ನೀವು ನಿಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ, ನಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ನೆಗೆಟಿವ್ ಇದ್ದೇ ಇದೆ. ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್ ಬಿಕಾಸ್ ದಟ್ಸ್ ಅ ಮೈಂಡ್ ಸೆಟ್ ವಿ ಹ್ಯಾವ್ ಗಾಟ್. ಯು ಮೇ ನಾಟ್ ಅಗ್ರಿ ಟು ಇಟ್, ಬಟ್ ದಟ್ಸ್ ಹೌ ಇಟ್ ಈಸ್. ಈಗ ಸುಮ್ಮನೆ ನಾನು ಉದಾಹರಣೆ ಕೊಡೋದು ನಿಮಗೆ, ನಮಗೆ UPI 2 ಸರ್ಕಾರ ಹಾಳಾಗಲಿಕ್ಕೆ ಮೇಜರ್ ಆಗಿ 2 ಸ್ಕ್ಯಾಮ್ ಬಂದು. ನಮಗೆ 2G ಸ್ಕ್ಯಾಮ್ ಬಂತು, ಕೋಲ್ ಸ್ಕ್ಯಾಮ್ ಬಂತು. ಅದಾದ ನಂತರ ಏನಾಯಿತು? 2G ಸ್ಕ್ಯಾಮ್ 1,00,000 ಕೋಟಿಗೆ ಹೋಗಿರೋದು ಆಕ್ಷನ್ ಮಾಡಿದ 10,000 ಕೋಟಿನೂ ಬರಲಿಲ್ಲ. ಬಟ್ ದ ಪರ್ಸೆಪ್ಷನ್ ವಾಸ್ ಸೋ ಹೆವಿ. ನಾನು ಒಪ್ಕೊಂಬಿಟ್ಟೆ ಆ ಕಾಲದಲ್ಲಿ. ಪರ್ಸೆಪ್ಷನ್ ವಾಸ್ ಬಿಲ್ಟ್ ಬೈ ಬಿಜೆಪಿ. ಪರ್ಸೆಪ್ಷನ್ ವಾಸ್ ಬಿಲ್ಟ್ ಬೈ ಬಿಜೆಪಿ. ಹಂಗೆ ರಾಜ್ಯದಲ್ಲಿ ನೀವು 40% CM ಅಂದ್ರಿ, ಯು ಬಿಲ್ಡ್ ದಟ್ ಪರ್ಸೆಪ್ಷನ್. ಸರ್, ಅದೇ ಪರ್ಸೆಪ್ಷನ್ ಹೆಂಗೆ ಬಿಲ್ಡ್ ಆಯಿತು? ಅವಾಗ ರಾಹುಲ್ ಗಾಂಧಿ ಅವರು ಅಧಿಕಾರದಲ್ಲಿದ್ದರು ಕೂಡ ಮಾಧ್ಯಮದವ್ರಿಗೆ ಒಬ್ಬರಿಗೂ ಯಾವ ರೀತಿಯಾದ ಕಂಡೀಷನ್ಗಳು ಇರಲಿಲ್ಲ. ಐ ಆಮ್ ಟೆಲಿಂಗ್ ಯು ವೆರಿ ಓಪನ್ಲಿ, ವಿ ವುಡ್ ಹ್ಯಾವ್ ಕಂಟ್ರೋಲ್ಡ್ ಇಟ್. ಯು ಮಿಟ್ ಸೆ ಟುಡೇ ಸೆಂಟ್ರಲ್ ಗೌರ್ಮೆಂಟ್ ಇಸ್ ನಾಟ್ ಕಂಟ್ರೋಲಿಂಗ್ ಇಟ್. ಯು ವಾಂಟ್ ಟು ಸೆ ಅದು ನೀವು ಹೇಳ್ಬೋದು ಅಷ್ಟೇ. ನೀವು ಫ್ರೀ ಬಿಡ್ರಲ್ಲ. ಐ ಆಮ್ ಚಾಲೆಂಜಿಂಗ್ ಯು ಟಿಲ್ ಟುಡೇ ಆಲ್ಸೋ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸಿಸ್ಟಮ್ ವಿರುದ್ಧ ಮಾತಾಡೋಕ್ಕೆ ಯಾರಿಗೆ ಬಿಡಂಗಿಲ್ಲ ಅಂತಂದ್ಮೇಲೆ ಹೆಂಗೆ ಎವ್ರಿಬಡಿ ಇಸ್ ಫೀಲಿಂಗ್ ಎವ್ರಿಥಿಂಗ್ ಇಸ್ ಗ್ರೇಟ್. ದಟ್ಸ್ ಹೌ ಇಟ್ ಇಸ್ ಫೀಲಿಂಗ್. ಸಂತೋಷ್ ಲಾಡ್ ಅವರೇ, ದಯವಿಟ್ಟು ಒಂದು ನಿಮಿಷ. ನೀವು ಈ ದೇಶದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು, ಎಮರ್ಜೆನ್ಸಿ ಹೇರಿದರು. ಹೌದು, ಎಮರ್ಜೆನ್ಸಿ ಹೇರಿದ ರಾತ್ರಿ ಎಲ್ಲ ನ್ಯೂಸ್ ಪೇಪರ್ ಆಫೀಸ್ಗಳಿಗೆ ಕರೆಂಟ್ ಕಟ್ ಮಾಡಲಾಯಿತು. ಅದಾದ ನಂತರ 21 ತಿಂಗಳು ನ್ಯೂಸ್ ಪೇಪರ್ ಪ್ರಿಂಟಿಗೆ ಹೋಗೋದಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೆ ತೋರಿಸಿ ಓಕೆ ಮಾಡಿಸಿಕೊಳ್ಳಬೇಕಾಗಿತ್ತು. ಆಯಿತು. ಇದು ಓಕೆ ಅಂದ್ರಷ್ಟೇ ಪ್ರಿಂಟ್ ಆಗ್ಬೇಕು ನ್ಯೂಸ್ ಪೇಪರ್, ಅದರ್ವೈಸ್ ನ್ಯೂಸ್ ಪೇಪರ್ ಪ್ರಿಂಟ್ ಆಗಲಿಲ್ಲ. ಡನ್. ಕಂಪ್ಲೀಟ್ ಕಂಟ್ರೋಲ್ ಓವರ್ ಮೀಡಿಯಾ. ಡನ್. ಅದರ ಅರ್ಥ ನೆಕ್ಸ್ಟ್ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಗೆಲ್ಲಬೇಕಾಗಿತ್ತು. ಸೋತರು. ಎಷ್ಟು ಹೀನಾಯವಾಗಿ ಸೋತರು? ಸ್ವತಃ ಅವರೇ ಲೋಕಸಭೆ ಚುನಾವಣೆ ಸೋತರು. ಹೌದು. ನೀವು ಆ ಲಾಜಿಕ್ ಪ್ರಕಾರ ಮೀಡಿಯಾ ಕಂಟ್ರೋಲ್ನಲ್ಲಿ ಇದ್ದವ್ರು ಗೆಲ್ತಾರೆ, ಮೀಡಿಯಾ ಕಂಟ್ರೋಲ್ನಲ್ಲಿ ಇಟ್ಕೊಂಡವ್ರು ಗೆಲ್ತಾರೆ ಅಂದ್ರೆ ಎಮರ್ಜೆನ್ಸಿ ನಂತರ ಇಂದಿರಾ ಗಾಂಧಿ ದೊಡ್ಡ ಗೆಲುವು ಪಡಿಬೇಕಾಗಿತ್ತು. ಒಂದು ನಿಮಿಷ, ಎಮರ್ಜೆನ್ಸಿ ಆದ್ಮೇಲೆ ಮತ್ತೆ ಪುನಃ ಇಂದಿರಾ ಗಾಂಧಿ ಗೆದ್ರು. ನೋ, ಸಿಕ್ಕಿಂ ಅಲ್ಲ, ಅದಾದ್ಮೇಲೆ ಓಕೆ, ಶಿ ಲಾಸ್ಟ್ ಅಗೇನ್ ಶಿ ವನ್. ಏನಾಗಿದೆ ಗೊತ್ತಾ? ದಿಸ್ ಇಸ್ ದ ಕೌಂಟರ್ ನೆರೇಟಿವ್ ವಿಚ್ ಯು ವಿಲ್ ಸ್ಟಾರ್ಟ್. ನಾನು ಲಾಜಿಕ್ ಮಾತಾಡ್ತೀನಿ ಅಷ್ಟೇ. ಲಾಜಿಕ್ ಅಲ್ಲ. ನೀವು ಹೆಂಗ್ ಮಾತಾಡ್ತೀರ ಅಂತಂದ್ರೆ ಸಿಚುವೇಶನ್ ಬಿಟ್ಬಿಡ್ತೀರಿ. ಇವತ್ತಿನ ಸಿಚುವೇಶನ್ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಂತಿರಲ್ಲ, ಅದನ್ನ ಹೇಳೋಣ. ಇವತ್ತಿನ ಸಿಚುವೇಶನ್ ಬಿಟ್ಟು ಎಕ್ಸಾಂಪಲ್ ಕೊಟ್ಕೊಂತ ಹೋದ್ರೆ ದಟ್ ಇಸ್ ಎವರ್ ಎಂಡಿಂಗ್. ಇವತ್ತು ನಿನಗೆ ಫೆರಾರಿ ಇದೆ, ನನಗೆ ಮಾರುತಿ ಕಾರ್ ಕೊಟ್ಟಿದ್ದೀರಿ, ಇದನ್ನ ಒಪ್ಪಿಕೇಳ್ರಿ. ಒಬ್ಬನಿಗೆ ಫೆರಾರಿ ಕೊಟ್ಟು ಒಬ್ಬನಿಗೆ ಮಾರುತಿ ಕಾರ್ ಕೊಟ್ಟ ಮೇಲೆ ಒಡೆಯಲ್ಲೇ ಸೈಡ್ ಅಂತಂದ್ರೆ ಹೊಡ್ಯೋಕ್ಕಾಗಲ್ಲ. ಇದು ಯಾಕೆ ಹಿಂಗೈತೆ ಅಂತಂದರೆ, ನನಗೆ ಅವು ಅಂಬಾಸೆಡರ್ ಇತ್ತು, ನಿನ್ನ ಹತ್ರ ಬುಲೆಟ್ ಗಾಡಿ ಇತ್ತು ಅಂತಂದ್ರೆ ಅದನ್ನ ನಾವೇನು ಮಾಡೋಣ ಈಗ? ಓಕೆ, ಅದಕ್ಕೂ ಬೇರೆ ಒಂದು ಡಿಬೇಟ್ ಮಾಡೋಣ ಅಂತ. ಬಟ್ ಇವತ್ತಿನ ಸಿಚುವೇಶನ್ ಫಸ್ಟ್ ಒಪ್ಕೋಬೇಕ ಬೇಡ? ಇವತ್ತಿನ ಸಿಚುವೇಶನ್ ಒಪ್ಕೊಳ್ಳೋದೇ ಅಲ್ಲ ನೀವು. ಯಾವಾಗಲೂ ಇಂದಿರಾ ಗಾಂಧಿ, ನೆಹರು, ಇಟ್ ವಿಲ್ ಗೋ ದೇರ್ ಓನ್ಲಿ. ಅಲ್ಲ, ಮಾತಾಡ್ತೀನಿ, ಮೀಡಿಯಾ ಕಂಟ್ರೋಲ್ ಇಟ್ಕೊಳ್ಳೋದ್ರ ಅಲ್ಲ ಸರ್. ನೀವು ಸರ್, ಯು ಮೇ ನಾಟ್ ಅಗ್ರಿ ಅಜಿತ್, ಯು ಆರ್ ಗ್ರೇಟ್, ಐ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಫಾರ್ ಯು. ನಾವು ಏನು ಮಾಡ್ಬೇಕು ಈಗ? ನಾನು ನಿಮ್ಮ ಜಾಗದಾಗಿದ್ದರೆ ಅದನ್ನ ಹೇಳ್ಬೇಕಾಗುತ್ತೆ. ಆ ಸಿಚುವೇಶನ್ ಬಂದು ಇವತ್ತಿದೆ. ನಾವು ನಿಮ್ಮ ಜಾಗದಾಗಿದ್ದರೆ ಅದನ್ನ ಹೇಳ್ಬೇಕು. ಏನು ಮಾಡೋದು ಈಗ? ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿ ಬಡಿ, ದಿಸ್ ಇಸ್ ದ ವೇ ವಿ ಆರ್ ಸ್ಟಕ್ ಇನ್. ನನಗೆ ತುಂಬ ಹಿಂದೆ ಕೇಳಿದ ಒಂದು ಕಥೆ ನೆನಪಾಗುತ್ತೆ. ಒಬ್ಬ ರಾತ್ರಿ ಹೊತ್ತಿನಲ್ಲಿ ಸ್ಟ್ರೀಟ್ ಲೈಟ್ ಕೆಳಗಡೆ ಏನೋ ಹುಡುಕ್ತಿದ್ನಂತೆ. ಇನ್ನೊಬ್ಬ ಬಂದು ಕೇಳಿದಂತೆ, ಏನು ಹುಡುಕ್ತಿದ್ಯಾ ಅಂತ.
ಇಲ್ಲ ಸೂಜಿ ಬಿದ್ದು ಹೋಗಿದೆ ಹುಡುಕ್ತಾ ಇದ್ದೀನಿ ನಾನು. ನಳ್ಳ ಹುಡುಕ್ತೀನಿ ನಾನು. ಎಲ್ಲಿ ಬಿದ್ದೋತು ಅಂತ, ಅಲ್ಲಿ ಬಿದ್ದಿತ್ತು ಅಂದಂತ. ಮತ್ತು ಅಲ್ಲಿ ಯಾಕೆ ಹುಡುಕ್ತಿಲ್ಲ ಅಂದ್ರೆ ಅಲ್ಲಿ ಬೆಳಕಿಲ್ಲ, ಅದಕ್ಕೆ ಅಲ್ಲಿ ಹುಡುಕ್ತಿಲ್ಲ ಅಂತ. ನನಗೆ ಈ ವಾದಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ಅನ್ನಿಸ್ತಾ ಇರೋದು ಅದು ಸಂತೋಷ್ ಲಾಡ್ ಅವರೇ, ನೀವು ಎಲ್ಲಿ ಕಳ್ಕೊಂಡಿದ್ದೀರಿ ಅಲ್ಲಿ ಹುಡುಕ್ತಿಲ್ಲ, ಎಲ್ಲಿ ಬೆಳಕಿದೆಯೋ ಅಲ್ಲಿ ಹುಡುಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಅಲ್ಲ, ಐ ಅಪ್ರಿಷಿಯೇಟ್. ಅಲ್ಲ, ಇದು ಹೆಂಗಿದೆ ಗೊತ್ತಾ, ಇದೇ ಮಾಸ್ಟರ್ ಮೈಂಡ್ ಅನ್ನೋದು. ಇದು ಇವರು ಕ್ಯಾಂಡಲ್ ತೋರಿಸಿ ಹಿಪ್ನಾಟೈಸ್ ಕೂಡ ಮಾಡೋಂಗಿಲ್ಲ, ಬರೀ ಮಾತನಾಗೆ ಹಿಪ್ನಾಟೈಸ್ ಮಾಡಿಬಿಡ್ತಾನೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಲಾಡ್ ಅವರು ಎಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.